ಅಲ್ಲ ಇವಾಗ ಆಕ್ಚುಲಿ ಇವತ್ತಿನ ಪರಿಸ್ಥಿತಿ ಇಂಡಸ್ಟ್ರಿ ಇರೋದಕ್ಕೆ ಈ ತರ ಚರ್ಚೆಗಳು ಮಾಡ್ತಾ ಇದ್ರೆ ನಾವು ಮಾತಾಡ್ತಾನೆ ಇರ್ತೀವಿ. ಅಲ್ಲ 100%. ಈಗ ನೆಕ್ಸ್ಟ್ ನಾನು ಅದನ್ನೇ ಹೇಳಕ್ ಬಂದೆ. ಅಂದ್ರೆ ವಾಸ್ತವ ಸ್ಥಿತಿ ಹೌದು, ನಾವೆಲ್ಲ ಒಪ್ಕೊಂಡಿದೀವಿ. ಈ ತರ ಇದು ಏನು ಇಮಿಡಿಯೇಟ್ ಚೇಂಜ್ ಮಾಡಕ್ಕಂತೂ ಆಗಲ್ಲ. ಬಟ್ ಇರೋರು ಆಕ್ಟಿವ್ ಆಗಿರೋರು ರಿಯಲೈಸ್ ಮಾಡ್ಕೋತಾ ಹೋದ್ರೆ ಡೆಫಿನೆಟ್ಲಿ ಇದಾಗುತ್ತೆ. ಇಲ್ಲ ಐ ಆಮ್ ಸಾರಿ ಟು ಸೇ ದಿಸ್ ಪ್ರವೀಣ್ ಅವರೇ, ಚೇಂಜ್ ಆಗಲ್ಲ. ದಟ್ ಇಸ್ ದ ಫ್ಯಾಕ್ಟ್. ನಾವು ಇದು ನೀವು ಇನ್ನು 100 ವರ್ಷ ಹೋಗ್ಲಿ ಚೇಂಜ್ ಆಗಲ್ಲ ಸರ್. ದೀಪಕ್, ಚೇಂಜ್ ಅಂದ್ರೆ ಏನ್ ಗೊತ್ತಾ, ಚೇಂಜ್ ದೊಡ್ಡ ಪ್ರಮಾಣದಲ್ಲ, ಚಿಕ್ಕ ಪ್ರಮಾಣದಲ್ಲೂ ಆಗಲ್ಲ. ನಾನು ಹೇಳ್ತೀನಿ ಚಿಕ್ಕ ಪ್ರಮಾಣದಲ್ಲೂ ಚೇಂಜ್ ಆಗೋದು ಬೇಡ ಸರ್. ನಾನು ಹೇಳ್ತಾ ಇರೋದೇನಂದ್ರೆ, ಈಗ ನನಗೆ ಸಕ್ಸಸ್ ಸಿಕ್ತು, ನಾನು ಗೆದ್ದೆ ಅಂದ್ಬಿಟ್ಟು ನಾನು ಮಾತ್ರ ಇರೋದಲ್ಲ. ಅಂದ್ರೆ ನಾನು ಇದು ಬಿಡ್ತೀನಿ, ನಾನು ಸೋಲಾಯ್ತು, ನಾನು ಊರೆಲ್ಲ ಬೈಕೊಂಡು ಓಡಾಡ್ತೀನಿ, ಅದಲ್ಲ. ಅದು ಆಗಬಾರ್ದು. ಈ ಸಕ್ಸಸ್ ಆಯ್ತು ಅಂದ್ರೆ ಏನಕ್ಕಾಯ್ತು, ಫೇಲ್ ಆಯ್ತು ಅಂದ್ರೆ ಏನಕ್ಕಾಯ್ತು ಅನ್ನೋ ಅನಾಲಿಸಿಸ್ ಬೇಕು. ಅದಕ್ಕೆ ತಕ್ಕಂತೆ ನೆಕ್ಸ್ಟ್ ಕೆಲಸನೂ ಆಗ್ಬೇಕು. ಆ ಒಂದು ಡಿಸಿಪ್ಲಿನರಿ ಲೈನೇ ಬಂದಿಲ್ಲ. ನಿಮ್ ಡಿಸಿಪ್ಲಿನರಿ ಲೈನ್ ಬರೋಕ್ಕೆ ತುಂಬಾ ಕಷ್ಟ ಯಾಕಾಗುತ್ತೆ ಅಂದ್ರೆ, ಇದು ನೀವು ಸಿಂಗಲ್ ಮ್ಯಾನ್ ಆರ್ಮಿ ತರದ್ದಲ್ಲ. ಇದು ಲಾಟ್ ಆಫ್ ಪೀಪಲ್ ಅಸೆಂಬಲ್ ಆಗುವಂತ ಮಾರ್ಕೆಟ್ ಅಲ್ಲಿ ಇದ್ದೀರಾ ನೀವು. ಈಗ ಇವ್ರು ಹೇಳಿದ್ರು ಬುಕ್ ರೈಟರ್ ಒಬ್ನೇ, ಅವನು ಪ್ರಪಂಚ ಸುತ್ತಾನೆ, ಎಲ್ಲಾರು ಮಾತಾಡಿಸ್ತಾನೆ, ಅನುಭವಗಳನ್ನ ತಗೊಂಡು ಒಬ್ನೇ ಕೂತ್ಕೊಂಡು ಒಂದು ರೂಮಲ್ಲಿ ಕೂತ್ಕೊಂಡು ಬರಿತಾನೆ. ಅದು ಒನ್ ಮ್ಯಾನ್ ಮೈಂಡ್. ಅದು ನಿಮ್ಗೆ ಅಲ್ಲಿ ಓಕೆ. ಇದು ನಿಮಗೆ ಹಂಗಲ್ಲ. ಇಲ್ಲಿ ನೀವು ರೆವಲ್ಯೂಷನ್ ಮಾಡಬೇಕು ಅಂದ್ರೆ ನಿಮ್ಗೆ 100 ಜನ ಕೈ ಜೋಡಿಸ್ಬೇಕು. ದಟ್ಸ್ ವೈ ಇಟ್ ಇಸ್ ಸೋ ಇಂಪಾಸಿಬಲ್ ಅಂಡ್ ಬಹಳ ಕಷ್ಟ. ರೆವಲ್ಯೂಷನ್ ಏನು ನಥಿಂಗ್. ನಾನು ಹೇಳ್ತೀನಿ ರೆವಲ್ಯೂಷನ್ ದೊಡ್ಡ ವರ್ಡ್. ನಾನು ಹೇಳಿದ್ರೆ ಚಿಕ್ಕ ಒಂದು ಡಿಫರೆನ್ಸ್ ನಾನು ಹೇಳ್ತಿದ್ದು. ಇದು ಯಾವ್ದು ಅಲ್ಲ. ನನ್ ಗುಂಪುಗಳು ಸೇರ್ಕೋಬೇಕು, ಚರ್ಚೆ ಮಾಡ್ಬೇಕು, ಸರಿ ಮಾಡ್ಬೇಕು, ಅದಲ್ಲ. ಕೆಲಸ ನೆಟ್ಟಿಗೆ ಮಾಡ್ಬೇಕು. ಆ ಕೆಲಸ ಏನ್ ನೆಟ್ ಮಾಡ್ಬೇಕು. ಈಗ ಅದೇ ಮಧುವರು ಹೇಳ್ತಾ ಇದ್ರಲ್ಲ, ಏನು ಈ ತರ ಕರೆಕ್ಟ್. ನೀವ್ ಹೇಳ್ತಾ ಇದ್ರಲ್ಲ, ಈ ಆಂಗಲ್ ಈ ತರ ನಾವು ತಲೆನೇ ಕೆಡಿಸ್ಬೇಕು, ಕರೆಕ್ಟ್, ಎಲ್ಲಾನು ಕರೆಕ್ಟ್. ಆದ್ರೆ ಇಲ್ಲಿ ರೆವಲ್ಯೂಷನ್ ಮಾಡಕ್ಕೂ ಆಗಲ್ಲ. ಈ ಚರ್ಚೆಗಳಿಂದ ಏನೋ ಬಗ್ಗೆನೂ ಅರಿಯೋದಿಲ್ಲ, ಯಾರೇನು ಇಲ್ಲ ಸರಿ ಹೋಗೋದಿಲ್ಲ. ಆದ್ರೆ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ, ಅಂದ್ರೆ ಇವಾಗ ಒಂದು ಟೀಮ್ ಇವಾಗ ಈಗ ನಾವು ಇಷ್ಟು ಚರ್ಚೆಯಲ್ಲಿ ನನಗೆ ಅನ್ಸಿದ್ದೇನಂತಂದ್ರೆ, ಈಗ ರಿಯಲೈಸ್ ಆಗ್ಬೇಕು, ನಾನು ಹಿಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಬೇಕು, ಅವ್ನು ಕರೆಕ್ಟ್ ಆಗಿದೆ ನಾನು ಚೆಕ್ ಮಾಡ್ಕೊಬೇಕು. ಇದೆಲ್ಲ ಚೆಕ್ ಮಾಡ್ಕೊಂಡು ಒಂದು ಪಿಕ್ಚರ್ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ, ಲಾಸ್ ಅಂತ ಅಲ್ಲ. ನಾನೇನ್ ಹೇಳಿದ್ ಗೊತ್ತಾ, ಈಗ ಬೇರೆಯವ್ರು ಮಾಡ್ಕೋತಾರೋ ಇಲ್ವೋ, ಈಗ ನನಗೆ ಅನ್ಸಿದ್ದು ಈಗ ನಾನ್ ಮಾಡ್ಕೋಬೇಕು. ಆವಾಗ ನಾನು ಈ ಫಿಲಮಲ್ಲಿ ಮಾಡಿದ ಮಿಸ್ಟೇಕ್ನ ನೆಕ್ಸ್ಟ್ ಫಿಲಮಲ್ಲಿ ಅಂಡ್ ಓವರ್ ಆಲ್ ಇನ್ನೊಂದೇನಂದ್ರೆ, ಈಗ ನಾವೇನ್ ಮಾತಾಡಿದ್ವಿ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ನನ್ನ ಜೊತೆಗೆ ಇಂಟರಾಕ್ಷನ್ ಅಲ್ಲಿ, ನಿಮ್ಗೆ ಗೊತ್ತಿಲ್ವೋ, ಇದನ್ನ ತುಂಬಾ ಜನ ನೋಡ್ತಾರೆ. ಆ ನೋಡಿದವರಲ್ಲಿ ಆ ಮೈಂಡ್ ಸೆಟ್ ಅಲ್ಲಿರೋ ತುಂಬಾ ಜನ ಚೇಂಜ್ ಆಗ್ಬೋದು. ಅಂದ್ರೆ ಅವ್ರು ಅಡಾಪ್ಟ್ ಮಾಡ್ಕೊಬಹುದು. ಕರೆಕ್ಟ್ ಅಲ್ವಾ ಇದು ಅಂತ ಅನ್ಸ್ಬೋದು. ಯಾಕಂದ್ರೆ ಆ ಥಾಟ್ ಆ ಯೋಚನೆ ಮಾಡಿರಲ್ಲ ಅವ್ರು. ಈಗ ದೀಪಕ್ ಸರ್ ಹೇಳ್ದಂಗೆನೆ ಓಕೆ ಹಿಂಗೆ ಅನ್ಕೊಂಡು ನನ್ನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳ್ತಾರೆ. ಅಂತವ್ರಿಗೂ ಒಂದ್ ಕಡೆ ಇದಾಗುತ್ತೆ. ಇನ್ನ ಈ ತರ ಅಲ್ಲ, ಈಗ ನನ್ಗೇನ್ ಗೊತ್ತಾ, ನೀವು ಪ್ರತಿಯೊಬ್ಬ ಏನ್ ಮಾತಾಡ್ತಾರಲ್ಲ ಅದು ಅವ್ರವ್ರ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಮಾತಾಡೋದು. ಈಗ ಇವ್ರು ಹೇಳಿದ್ರಲ್ಲ, ಅದು ಅಬ್ಸಲ್ಯೂಟ್ಲಿ ಟ್ರೂತ್. ಈಗ ನಿಮ್ಗೆ ಫಸ್ಟ್ ಸಿನಿಮಾದಲ್ಲಿ ನೀವು ಒಂದು ಪ್ರೂವ್ ಮಾಡಬೇಕು ಅಂತ ಇರುತ್ತೆ. ಪ್ರೂವ್ ಬೇಡ, ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದೆ, ತುಂಬಾ ನೋವುಗಳು ಅನುಭವಿಸಿದ್ದೀನಿ, ಅದಕ್ಕೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ನನ್ಗೆ ಯಾರೊಬ್ರು ಸಿಕ್ಕಿದ್ರೆ ಮಾಡೋಣ ಅನ್ನೋದು ಅದು ಫಸ್ಟ್ ಬೆಂಚಲ್ಲಿ ಇರುತ್ತೆ. ರಾದರ್ ದ್ಯಾನ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋಣ ಅನ್ನೋದು ಸೆಕೆಂಡ್ರಿ. ಫಸ್ಟ್ ಅದಿರುತ್ತೆ. ಒಂದು ಪ್ಯಾಷನ್ ನೀವು ಮಾಡ್ತಾ ಹೋಗ್ತೀರಾ. ಆ ಅನುಭವ ನೀವು ನೆಕ್ಸ್ಟ್ ಸಿನಿಮಾದಲ್ಲಿ ಅಡಾಪ್ಟ್ ಮಾಡ್ತಾ ಬರ್ತೀರಾ. ಇಲ್ಲ ಗುರು, ಸ್ವಲ್ಪ ಪಾತ್ರ ಬೀಳೋದು ಬೇಡ, ಇವ್ರು ನಿಜಲ್ಲೂ ಕೆಪಾಸಿಟಿ ಇದೆ ಪ್ರೊಡ್ಯೂಸ್ ಮಾಡೋಕ್ಕೆ, ಅದೆಲ್ಲ ತಿಳ್ಕೊಂಡು ಮಾಡ್ತೀರಾ. ಮಾಡಿದ್ರು ನೀವು ಎಡವಿರ್ತೀರಾ. ನೀವು ಮಾಡಿದ್ರು ನೀವು ತಪ್ಪ. ದಟ್ಸ್ ವೈ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಹಂಗ್ ಮಾಡಿದ್ರು ಎಡವುತ್ತೀರಾ, ಹಿಂಗ್ ಮಾಡಿದ್ರು ಎಡವುತ್ತೀರಾ. ಬಟ್ ನಂದು ಸಜೆಷನ್ ಏನಂದ್ರೆ, ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ನ ಸಜೆಷನ್ ಅಂದ್ರೆ, ಯಾರು ಈಗ ಅಪ್ಕಮಿಂಗ್ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ತುಂಬಾ ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಡೈರೆಕ್ಟರ್ ಆಗಬೇಕು ಅಂತ ಇರ್ತಾರಲ್ಲ, ನಾನು ಹೇಳೋದೇನು ಅವ್ರಿಗೆ ಅಂದ್ರೆ, ಒಂದಂತೂ ನೀವು ಪ್ರಾಪರ್ ಆಗಿ ಸ್ಟಡಿ ಮಾಡಲೇಬೇಕು. ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ಈ ವ್ಯಕ್ತಿಗೆ, ಅಂದ್ರೆ ಯಾರು ದುಡ್ಡು ಹಾಕ್ತಿದಾರಲ್ಲ ಅವ್ರಿಗೆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ. ಆಮೇಲೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೋಡಿ, ನೀವು ಬೇರೆ ವ್ಯಾಪಾರಸ್ಥ, ಅಂದ್ರೆ ಇವ್ರು ಹೇಳಿದ್ದು ರಿಯಲ್ ಎಸ್ಟೇಟ್, ಆ ಥರದ್ದು ಬೇರೆ ಬೇರೆ ವ್ಯಾಪಾರಿಗಳು ಬಂದು ಸಿನಿಮಾ ಮಾಡ್ತಾರೆ. ಆ ವ್ಯಾಪಾರದ ಫಾರ್ಮುಲಾನ ಸಿನಿಮಾಗೆ ಅಡಾಪ್ಟ್ ಮಾಡಕ್ ಬರ್ತಾರೆ. ಅದು ವರ್ಕ್ ಆಗಲ್ಲ. ಅದು ನಿನಗೆ ಆ ವ್ಯಾಪಾರದ ಪಾಯಿಂಟ್ ಆಫ್ ವ್ಯೂಗೆ ಆ ಫಾರ್ಮುಲಾ ವರ್ಕ್ ಆಗಿದೆ, ಬಟ್ ಸಿನಿಮಾ ಮಾಡ್ಯೂಲ್ ಬೇರೆ, ಈ ವ್ಯಾಪಾರದ ಮಾಡ್ಯೂಲ್ ಬೇರೆ. ಇಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಗೊತ್ತಾ, ದುಡ್ಡು ಹಾಕಕ್ಕೆ ರೆಡಿ ಇರ್ತಾರೆ, ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ, ಬಟ್ ಆ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಕ್ ಬರ್ತಿರ್ತಾರೆ. ಈಗ ನಾನು ಮೊನ್ನೆ ಇದನ್ನ ಯಾರಿಗೂ ಹೇಳ್ತಾ ಇದ್ದೆ, ನಿಮ್ಗೆ ಯಾವುದೇ ಹಿಟ್ ಸಿನಿಮಾ ತಗೊಳ್ಳಿ, ಎನಿ ಹಿಟ್, ನಾನು ಹೇಳ್ತಾರೆ ರೀಸೆಂಟ್ ಟೈಮ್ ಬ್ಲ್ಯಾಕ್ ಅಂಡ್ ವೈಟ್ ಇಂದ ಹಿಡಿದು ರೀಸೆಂಟ್ ಹಿಟ್ ತಗೊಳ್ಳಿ, ಮೆಜಾರಿಟಿ ರೇಷಿಯೋ ಪ್ರೊಡ್ಯೂಸರ್ ಕೆಲಸ ಅಷ್ಟೇ ಮಾಡಿರ್ತಾನೆ, ಡೈರೆಕ್ಟರ್ ಕೆಲಸ ಅಷ್ಟೇ ಮಾಡಿರ್ತಾನೆ. ಅಂತ ಸಿನಿಮಾಗಳಷ್ಟೇ ಹಿಟ್ ಆಗಿರುತ್ತೆ. ನಿಮ್ಗೆ ಇವತ್ತು ಸಮಸ್ಯೆ ಆಗ್ತಿರೋದಿಲ್ಲ ಗೊತ್ತಾ, ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಬರ್ತಿದ್ದಾರೆ. ಅಂದ್ರೆ ಒಂಥರ ಅವ್ರಿಗೇನೋ ಅದು ಒಂದು ಇದು
ಮೆದುಳೊಳಗಡೆ ಕೈ ಹಾಕಿ ಪ್ರತಿ ಒಂದು ಡೀಟೇಲಿಂಗ್ನು ನಾನು ಕೂತು ನಾನು ಹೇಳಿ ನಾನ್ ಹೇಳೋದು ಅಲ್ಲಿ ನಿಜ. ಇದು ಎಲ್ಲಾ ಕೆಲ್ಸದಲ್ಲೂ ಅಷ್ಟೇನೆ, ಅವ್ರವ್ರ ಕೆಲ್ಸ ಅವ್ರವ್ರು ಮಾಡ್ಬೇಕು. ಎಲ್ಲಾನು ನಾನು ಒಬ್ನೇ ಮಾಡಾಕ್ ಕೊಡ್ತೀನಿ ಅಂತಂದ್ರೆ ಆ ತರದ್ದು ಇತಿಹಾಸದಲ್ಲಿ ಎಲ್ಲ ಆಲ್ಮೋಸ್ಟ್ 90% ಸೋಲೆ ಆಗಿರೋದು. ಅಪರೂಪಕ್ಕೊಂದು ನೀವು ಡೈರೆಕ್ಟರ್ ಪ್ರೊಡ್ಯೂಸರ್ ಕೆಲಸ ಮಾಡಕ್ ಹೋಗ್ಬಾರ್ದು, ಪ್ರೊಡ್ಯೂಸರ್ ಡೈರೆಕ್ಟರ್ ಕೆಲಸ ಮಾಡಕ್ ಬರ್ಬಾರ್ದು. ನಿಮ್ ಅವಾಗ ಕೆಲಸ ಮಾಡೋದಕ್ಕೆ ಅವಾಗ ಸ್ಮೂತ್ ಆಗಿ ಅದು ಹೋಗುತ್ತೆ. ಯಾಕಂದ್ರೆ ಅದ್ರಲ್ಲಿ ಅವನು ಪಳಗಿರ್ತಾನೆ, ಅವ್ನು ನಿಪುಣ ಇರ್ತಾನೆ. ಸೊ ಹಂಗಾಗಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಈಗ ಕೊಲಾಬರೇಟಿವ್ ಕಲೆಕ್ಟಿವ್ ವರ್ಕ್ ಅಂತ ಅವಾಗ ಮಾತಾಡ್ತಾರೆ. ಸಿನಿಮಾನೇ ಹಂಗೆ, ಅದು ಒಬ್ಬನಿಂದ ಅಲ್ಲ ಸಿನಿಮಾ, ಎಲ್ಲರಿಂದ ಸಿನಿಮಾ. ಅಷ್ಟು ಜನ 100 ಜನ ಕೆಲಸ ಮಾಡಿದ್ರೆ ಆ ಸಿನಿಮಾ ಆಗೋದು. ಸೊ ಆ 100 ಜನಲ್ಲೂ ಲೈಟ್ ಅಲ್ಲಿ ಅವ್ನ ಪ್ರೊಫೆಷನ್ ಅವ್ನ ಪಕ್ಕ ಇರ್ತಾನೆ ಅಂದ್ರೆ ಅದು ಅವನೇ ಮಾಡ್ಬೇಕು. ನಾನೇನೋ ಇದ್ ಮಾಡ್ಕೊಂಡು ನನ್ಗೆ ಹಿಂಗ್ ಬೇಕು ಹಂಗ್ ಬೇಕು ಅಂತ ನಾನ್ ಮಾಡಕ್ ಆಗಲ್ಲ. ಡೆಫಿನೆಟ್ ಆಗಲ್ಲ. ಆಮೇಲೆ ನನ್ಗೆ ಹೆಂಗ್ ಬೇಕು ಅಂತ ಹೇಳ್ಬೋದು ಡೈರೆಕ್ಟ್ರು, ಅದೇ ಕೆಲಸ ಮಾಡೋ ನಾನೇ ಅಲ್ಟಿಮೇಟ್. ಈಗ ನಿಮ್ಗೆ ಆನ್ ಸ್ಪಾಟ್ ಡಿಸಿಷನ್ಗಳು 1000 ಆಗ್ತವೆ. ಎಷ್ಟು ಈಗ ಶಾರ್ಟ್ ಬ್ಯೂಟಿ ಸಿನಿಮಾ ಓವರ್ ಆಲ್ ಸಿನಿಮಾ ನೋಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಒಂದು ಸಡನ್ ಆಗಿ ಮಾತಾಡ್ಬೇಕನ್ನ ಅನ್ನಿಸ್ತು ನನಗೆ, ಅನ್ಲಾಕ್ ರಾಘವ ಇದು ಫುಲ್ ಕತೆ ಬರ್ದಿರೋದು ಸತ್ಯ, ಸ್ಟೋರಿ ಡೈಲಾಗ್ಸ್ ಎಲ್ಲ. ಬಟ್ ಅವರು ಬ್ಯುಸಿ ಅಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರು ಸೆಟಲ್ ಇರ್ತಿರ್ಲಿಲ್ಲ. ಅವ್ರಿಗೆ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್ ಇತ್ತು, ದೀಪಕ್ ಹ್ಯಾಂಡ್ಲ್ ಮಾಡ್ತಾರೆ ಅಂತ. ಅವ್ರ ಕೆಲಸಗಳಲ್ಲಿ ಬ್ಯುಸಿ ಇರೋರು. ನಾನು ಸೆಟ್ಟಲ್ಲಿ ಸೀನ್ ಶೂಟ್ ಮಾಡೋದಕ್ಕಿಂತ ಮುಂಚೆ ಆ ಸೀನ್ ಎಲ್ಲ ಓದುವೆ. ಯಾಕಂದ್ರೆ ನಾನು ಪ್ರಾಕ್ಟಿಕಲಿ ನೋಡುವೆ ಆರ್ಟಿಸ್ಟ್ ಹೆಂಗ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಬರ್ದಿರೋದಕ್ಕೆ ಅಂತ. ಅದ್ರ ತಕ್ಕಂಗೆ ನಾನು ಫೋನ್ ಮಾಡಿ ಸತ್ಯಂಗೆ ಹೇಳುವೆ, ಸತ್ಯ ಈ ಲೈನ್ಸ್ನ ಸ್ವಲ್ಪ ಈ ಥರ ಲೈನ್ಸಲ್ಲಿ ನಾವು ಒಂಚೂರು ಈ ಪಾಯಿಂಟ್ ಆಫ್ ವ್ಯೂ ಬರೆದು ಕೊಡಿ ಅಂತ ತರ್ಸ್ಕೊಂಡು ಆ ಥರ ಚೇಂಜಸ್ ಮಾಡಿದ್ವಿ. ಇದರಲ್ಲಿ ಅವಿನಾಶ್ ಸರ್ದು ಒಂದು ಸೀನ್ ಬರುತ್ತೆ, ಅವಿನಾಶ್ ಸರ್ ಮತ್ತು ಧರ್ಮಣ್ಣ ಕಡೂರ್ದು ಒಂದು ಸೀಕ್ವೆನ್ಸ್ ಬರುತ್ತೆ. ಈಗ ಎಲ್ಲೆಲ್ಲೋ ಟ್ರೈಲರ್ಲಿ ನೋಡಿರಂಗೆ ನಿಧಿಗೆ ಸಂಬಂಧಪಟ್ಟಂಗೆ ಅವಿನಾಶ್ ಸರ್ ಒಂದು ಪಾಯಿಂಟಲ್ಲಿ ಧರ್ಮಣ್ಣಂಗೆ ಹೇಳೋಗ್ತಾರೆ ಆ ನಿಧಿ ವಿಷಯವಾಗಿ, ಹುಷಾರು, ಇದನ್ನ ಹುಷಾರಾಗಿ ನೋಡ್ಕೋ, ಇಟ್ ಈಸ್ ಫ್ರಜೈಲ್ ಅಂತ ಹೇಳ್ತಾರೆ. ಇವನಿಗೆ ಫ್ರಜೈಲ್ ಅನ್ನೋದು ಅರ್ಥ ಆಗಲ್ಲ. ಧರ್ಮಣ್ಣಂಗೆ ಬ್ಲ್ಯಾಂಕ್ ಆಗಿ ನೋಡ್ತಿರ್ತಾನೆ, ಫ್ರಜೈಲ್ ಹುಷಾರು ಅಂತ ಹೇಳ್ತಾರೆ. ಅದಕ್ಕೆ ಧರ್ಮಣ್ಣಂಗೆ ನೋಡಿ ಅವಿನಾಶ್ಗೆ, ಅಂದರೆ ಸರ್ ಇಲ್ಲೊಂದು ಸಮಸ್ಯೆ ಇದೆ ಅಂತಾನೆ ಸರ್ ಅಂತಾರೆ. ಅದು ಅವಿನಾಶ್ ಸರ್ದು ಆಪ್ತ ಮಿತ್ರದ ಫೇಮಸ್ ಡೈಲಾಗ್, ಇಲ್ಲೊಂದು ಸಮಸ್ಯೆ ಇದೆ ಅಂತ ಹೇಳ್ತಾರಲ್ಲ, ಅದು ಅವಿನಾಶ್ ಅವರು ಇವನು ಉಲ್ಟಾ ವಾಪಸ್ ಹೇಳ್ತಾರೆ ಅಲ್ಲಿ. ಸೊ ನಿಮಗೆ ಅದು ಸ್ಪಾಟಲ್ಲಿ ನಿಮ್ಗೆ ಫ್ಲ್ಯಾಶ್ ಆಗುವಂಥದ್ದು, ಯಾರ್ದೋ ಇನ್ಪುಟ್ಟು ನಿಮ್ಗೆ ಸ್ಪಾಟಲ್ಲಿ ಫ್ಲ್ಯಾಶ್ ಆಗುವಂಥದ್ದು. ಸೊ ಇಟ್ ಈಸ್ ಎ ವೆರಿ ಕಲೆಕ್ಟಿವ್. ಯಾರು ಬೇಕಾದ್ರೂ ಕೊಡ್ಬೋದು ನಿಮಗೆ ಸ್ಪಾಟಲ್ಲಿ ಇದನ್ನ. ನೀವು ಈ ಫಿಲಮ್ ಅನ್ನೋದೇ ನಿಮಗೆ ಮೇಕಿಂಗಲ್ಲಿ ಒಬ್ಬೊಬ್ಬರು ಒಂದೊಂದು, ಈಗ ಯಾರೋ ಕ್ರೇನ್ ತಳ್ತಾ ಇರ್ತಾರೆ, ಸರ್ ಈ ಥರ ನಾನು ಮಾಡ್ಬೋದಾ ನೋಡಿ ಸರ್, ಸೂಪರ್ ಆಗಿರುತ್ತೆ. ಸೊ ನೀವು ಇಟ್ ಈಸ್ ಎ ವೆರಿ ಕಲೆಕ್ಟಿವ್ ಥಿಂಗ್, ಅದ್ರಲ್ಲಿ ಏನು ಡೌಟೇ ಇಲ್ಲ. ಇಲ್ಲ ಅಂದ್ರೆ ಮೇ ಬಿ ತುಂಬಾ ಬೇರೆ ಬೇರೆ ನಾನು ಒಂದು ತಮಾಷೆಯಾಗಿ ತಮಾಷೆ ಅನ್ನೋದಕ್ಕೆ ಸರ್ ಈಗ ಒಳಗಿರೋ ವಿಷಯ ತಮಾಷೆ ಎಲ್ಲ ಸೀರಿಯಸ್. ಈಗ ಏನ್ ಗೊತ್ತಾ ನಿಮ್ಗೆ, ಈಗ ಹೇಳಿದ್ರು ಈಗ ಇದು ಟ್ರಾಜಿಡಿ ಅಂತ ಹೇಳಿದ್ರು, ಯಾವ್ದೋ ರಾಣಿ, ಇದು ಆಕ್ಚುಲಿ ಟ್ರಾಜಿಡಿ ಬಟ್ ಅದು ಕಾಮಿಡಿ ಅಂತ. ನಿಮ್ಗೆ ನಾನು ಹೇಳೋದೇನ್ ಗೊತ್ತಾ, ನಿಮ್ಗೆ ಟ್ರಾಜಿಡಿ ರೆಗ್ಯುಲರ್ ಆದಾಗ ಅದ್ರ ಕಾಮಿಡಿನೇ. ಅದು ನನ್ನ ಪ್ರಕಾರ ಅದು ಕಾಮಿಡಿ ಆಗಿದ್ರೇನೆ ಒಳ್ಳೇದು. ಟ್ರಾಜಿಡಿ ಆದಾಗ ನೀವು ಟ್ರಾಜಿಡಿ ತರ ನೋಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಲೈಫ್ ಡಿಪ್ರೆಷನ್ಗೆ ಹೋಗ್ಬಿಡ್ತೀರ ನೀವು. ಕಾಮಿಡಿ ತರ ನೋಡ್ದಾಗ್ಲೇನೆ ಇಗ್ನೋರ್ ಮಾಡಿ ಹೋಗ್ತಾ ಇರ್ತೀರ ನೀವು. ನಾನು ಹೇಳೋದು ಪ್ರತಿಯೊಂದು ಹಂಗಾದ್ರೇನೆ ಒಳ್ಳೇದು ಅಂತ ಹೇಳ್ತಾ ಇರೋದು. ಅಂದ್ರೆ ನೀನು ಕಾಮಿಡಿಯಾಗಿ ತಗೋ ಅದನ್ನ, ಬಟ್ ನೀನು ಒಳಗಡೆ ಅದನ್ನ ಸೀರಿಯಸ್ ಆಗಿ ಅದಕ್ಕೆ ಕೆಲಸ ಮಾಡು. ಬಟ್ ತಗೊಳ್ಳೋದನ್ನ ನೀನು ಟ್ರಾಜಿಡಿಯಾಗಿ ತಗೋಬೇಡ. ನೀನು ಕಾಮಿಡಿಯಾಗಿ ತಗೊಂಡ್ರೆ ಅಷ್ಟೇ ನೀನು ಅದನ್ನ ನೀನು ಫೇಸ್ ಮಾಡಕ್ ಸಾಧ್ಯ. ನೀವು ದಟ್ ಶುಡ್ ಬಿ ದ ಆಟಿಟ್ಯೂಡ್ ಅಂತ ನಾನು ಹೇಳೋದು. ಅಂದ್ರೆ ಈಗ ನಾನು ನಾನು ಹೇಳ್ದಂಗೆ ನಂದು ಇದು ಅಂತಲ್ಲ, ನನ್ನ ಪರ್ಸನಲ್ ಲೈಫ್ ಪ್ರಾಬ್ಲಮ್ಗಳಿರ್ಬೋದು, ಸಿನಿಮಾಸ್ ಎಲ್ಲನೂ ನಾನು ಕಾಮಿಡಿಯಾಗಿ ತಗೊಂಡು ಹೋಗ್ಬಿಡ್ತೀನಿ. ನಾನು ಅದನ್ನ ಕೂತ್ಕೊಂಡು ಸೀರಿಯಸ್ ಆಗಿ ಇದೇನೋ ಇದು ಇಶ್ಯೂ ಇದೆ, ನಾನು ಏನೋ ಮಾಡು, ಐ ನೆವರ್ ಡಿಡ್ ಇನ್ ಮೈ ಲೈಫ್. ಹಂಗೆ ಮಾಡ್ತಾ ಕೂತ್ಕೊಂಡ್ರೆ ಇನ್ನೂ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ನಾನು. ಯಾಕಂದ್ರೆ ನಂಗೆ ಪ್ರಾಬ್ಲಮೇ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಸೊ ನಾನು ಹಂಗಾಗಿ ಸುಮ್ಮನೆ ಹೋಗ್ಬಿಡ್ತೀನಿ ಅಷ್ಟೇ, ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ವಾಟ್ ನೆಕ್ಸ್ಟ್ ಅನ್ನೋದ್ರಲ್ಲಿ ಹೋಗ್ತಾ ಇರ್ತೀನಿ ನಾನು. ಅಂಡ್ ನನ್ನ ಜೊತೆ ಈಗ ನಾನು ಫ್ರ್ಯಾಂಕ್ ಆಗಿ ಹೇಳ್ತೀನಿ, ನಾನೇನು ಸಮಾಜ ಸರಿ ಮಾಡಬೇಕು ಅನ್ನೋ ಉದ್ದೇಶ ನನಗೆ ಇಲ್ವೇ ಇಲ್ಲ ಫಸ್ಟ್ ಆಫ್ ಆಲ್. ಯಾಕೆಂದರೆ ಇಟ್ ಈಸ್ ಎ ಕಲೆಕ್ಟಿವ್ ಥಿಂಗ್, ನನ್ನ ಒಬ್ಬನಿಂದ ಆಗಂಥ ವಿಷಯ ಅಲ್ಲ ಅದು. ಓಕೆನಾ? ನಾನು ನನ್ನ ಕೈಯಿಲ್ಲ, ಈಗ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಹೇಳ್ತಿರ್ತೀನಿ, ನೋಡ್ರಪ್ಪ ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ, ಅಷ್ಟೇ ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯ. ಈ ಸಿನಿಮಾ ಪ್ರೋಸೆಸ್ಸಲ್ಲಿ ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ ಅಂತ ಹೇಳ್ತಿರ್ತೀನಿ. ಸ್ಪಾಟಲ್ಲಿ ಹೇಳ್ತೀನಿ ಎಷ್ಟೋ ವಿಷಯಗಳನ್ನ ಏನೋ ಅನ್ಕೊಂಡಿರ್ತೀನಿ ಸ್ಪಾಟಲ್ಲಿ, ಏನೋ XYZ ರೀಸನ್ಗಳಿಗೆ ಏನೋ ಬೇರೆ ಥರ ಆಗ್ತಿರುತ್ತೆ. ಆ ಕರೆದು ಅಲ್ಲೇ ಹೇಳ್ತೀನಿ, ನೋಡಿ ನಾನು ಮಾಡಿದ ಮಿಸ್ಟೇಕ್, ನೀವು ಮಾಡಕ್ ಹೋಗ್ಬೇಡಿ, ಇಷ್ಟನ್ನು ಮಾಡ್ಬೋದು ಅಷ್ಟೇ. ನಾನು ಇನ್ನೊಂದು ವಿಷಯ ಗೊತ್ತಾ, ನಾವು ಇಷ್ಟೆಲ್ಲ ಮಾತಾಡ್ತೀವಲ್ಲ, 4 ಜನ ಕಮೆಂಟ್ ಆಗ್ತಾರೆ, ಫಸ್ಟ್ ನೈಟಿಂಗ್ ಪಿಕ್ಚರ್ ಎಕ್ಸಾಕ್ಟ್ಲಿ ದಟ್ ಇಸ್ ದ ಪಾಯಿಂಟ್. ಅಂದ್ರೆ ಯಾವನ್ಗೂ ಏನು ವರಿ ಇಲ್ಲ ಸರ್, ಯಾರು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್
ನಾವು ಇಂಡಸ್ಟ್ರಿ ಒಳಗಿರೋರ್ಗೆ ನಮಗೆ ಇಲ್ಲ ನಾವು ಅವ್ರು ಕಾಮೆಂಟ್ ಹಾಕ್ತಾರಲ್ವ ನೆಟ್ಟಿಗೆ ಪಿಕ್ಚರ್ ಮಾಡಿ ಅಂತ, ಆ ನೆಟ್ಟಿಗೆ ಪಿಕ್ಚರ್ ಮಾಡೋದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಅದನ್ನೇ ನಾನು ಹೇಳಿದ್ದು. ಸೊ ನೆಟ್ಟಿಗೆ ಪಿಕ್ಚರ್ ಪಿಕ್ಚರ್ ಮಾಡಿದ್ರೆ ಸಿನಿಮಾ ನೋಡಕ್ಕೂ ಬರಲ್ಲ ಅದು. ಹಂಗಲ್ಲ ನಾನು ಹೇಳ್ತಾ ಇರೋದು, ನೆಟ್ಟಿಗೆ ಪಿಕ್ಚರ್ ಮಾಡೋದೇನೆ ಸಖತ್ ಕಷ್ಟ. ಅಂದ್ರೆ ಸಣ್ಣ ಪುಟ್ಟ ಕಾಮೆಂಟ್ ಎಲ್ಲ ಸಿಲ್ಲಿ ಅದ್ರ ಬಗ್ಗೆ ಆಮೇಲೆ ನೀವು ಅದಕ್ಕೆಲ್ಲ ಬಾದರ್ ಮಾಡ್ತಾ ಕೂತ್ಕೊಂಡ್ರೆ ನೀವು ಕಾಂಟ್ ಡೂ ಎನಿಥಿಂಗ್, ಅದಿದ್ದೇ ಇರುತ್ತೆ ಅದು. ಅಲ್ಲ ನಾನು ಹೇಳೋದು ಏನಂದ್ರೆ ಸಮಸ್ಯೆಗಳಾಗ್ಲಿ ಅಥವಾ ನೀವು ಬದುಕೋ ಎಲ್ಲ ತರನೂ ಬರುತ್ತೆ ಹೋಗುತ್ತೆ ಸರ್, ಅದು ಕರೆಕ್ಟ್. ಬಟ್ ಇದು ಪ್ರೊಫೆಷನ್ ಅಲ್ವಾ, ಅಂದ್ರೆ ನಾವು ಇದರಲ್ಲಿ ಬದುಕ್ತಾ ಇರೋರು, ಇದಕ್ಕೋಸ್ಕರನೇ ಕೆಲಸ ಮಾಡ್ತಿರೋರು, ಇದರಲ್ಲೇ ಎಲ್ಲಾನು ಹೋರಾಟ ನೋಡುತ್ತೆ. ಸೊ ಹಂಗಾಗಿ ಈ ಚರ್ಚೆಗಳು. ಸೊ ಇದು ಸರಿ ಮಾಡ್ಬಿಡ್ತೀವಿ, ಇದು ಸರಿ ಹೋಗಲ್ಲ ಅಂತಲ್ಲ ನಾನು ಹೇಳೋದು. ಇದನ್ನ ನೋಡೋರು, ಇದನ್ನ ಕೇಳೋರು, ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಈಗ ಬರೋಂಥವ್ರು ಗೊತ್ತಾದ್ರೆ ಅಥವಾ ಇರೋಂಥವ್ರಿಗೆನೆ ಒಂದಷ್ಟು ರಿಯಲೈಸ್ ಆದ್ರೆ ಅದಕ್ಕಿನ್ನ ಬೆಸ್ಟ್ ಸೊಲ್ಯೂಷನ್ ಅಥವಾ ಈ ಒಂದು ಮಾತುಕತೆಗೆ ಅರ್ಥ ಅಂತ ಅಲ್ಲ. ಡೆಫಿನೆಟ್ಲಿ ಈಗ ಏನಂದ್ರೆ, ಈಗ ಒಂದು ಜವಾಬ್ದಾರಿಯುತ ಒಂದು ಪೊಸಿಷನ್ ಇದೀವಿ, ನಾನಾಗಿರ್ಬೋದು, ಮಧು ಆಗಿರ್ಬೋದು, ಅಥವಾ ನೀವೇ ಆಗಿರ್ಬೋದು, ನೀವು ಮೀಡಿಯಾ ಥ್ರೂ ಇದ್ದೀರಾ, ನಾವಿಬ್ರು ಸ್ಟೋರಿ ಟೆಲ್ಲರ್ಸ್ ಥ್ರೂ ಇದ್ದೀವಿ. ಅಂದ್ರೆ ಒಂದು ಸ್ಟೋರಿ ಎಂತೆಂತ ಇಂಪ್ಯಾಕ್ಟ್ ಮಾಡಿದೆ ಇವತ್ತು ಪ್ರಪಂಚದಲ್ಲಿ ಅನ್ನೋದು 108 ಎಕ್ಸಾಂಪಲ್ ಇದೆ. ಅಂದ್ರೆ ನೀವು ಹೇಳ್ತಾ ಹೋದ್ರೆ ಕ್ಲೀಶೆ ಎಕ್ಸಾಂಪಲ್ಸ್. ಈಗ ಬಂಗಾರದ ಮನುಷ್ಯ ನೋಡಿ ಹೇಳ್ತಾರೆ, ಒಡ ಹುಟ್ಟಿದವ್ರು ನೋಡಿ ಹೇಳ್ತಾರೆ, ರಂಗದ ಬಸಂತಿ ನೋಡಿ ಹೇಳ್ತಾರೆ. ಒಂದು ಸಿನಿಮಾ ಒಂದು ಸಮಾಜಕ್ಕೆ ಇಂಪ್ಯಾಕ್ಟ್ ಮಾಡುವಂತ ಅಂತ ಬಿಸ್ನೆಸ್ ಅಲ್ಲಿ ನಾವು ಇದ್ದೀವಿ. ಸೊ ಆ ಸೀರಿಯಸ್ನೆಸ್ ನಮ್ಗೆ ಇರಬೇಕು, ಅದ್ರಲ್ಲೇನು ನೋ ಸೆಕೆಂಡ್ ಥಾಟ್. ಅಂದ್ರೆ ಈಗ ನಾವು ನನಗೇನಿಸ್ತಂದ್ರೆ, ಈಗ ಇವ್ರು ಹೇಳ್ದಂಗೆ ಅಷ್ಟು ಇಂಪ್ಯಾಕ್ಟ್ ಮಾಡೋದಿದ್ದಾಗ ನಮ್ಮ ರೆಸ್ಪಾನ್ಸಿಬಿಲಿಟಿ ಇಟ್ ವಿಲ್ ಬಿಕಮ್ ಹೈ ಅಲ್ವಾ. ಸೊ ನೀವು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇದ್ದಂಗೆ ಯು ಶುಡ್ ಬಿ ಟೇಕ್ ಇಟ್ ಇನ್ನೂ ಸೀರಿಯಸ್ ಆಗಿ ಹೋಗ್ಬೇಕಂದ್ರೆ ನಾವು ಸ್ಕ್ರೀನ್ ಪ್ಲೇ ಬರಿತೀವಲ್ವಾ. ಸೊ ನನಗೇನು ಅನಿಸ್ತಾ ಇದೆ ಅಂದರೆ, ಫಸ್ಟ್ ನಾವು ನಮ್ಮದೊಂದು ಸ್ಕ್ರೀನ್ ಪ್ಲೇ ಇದೆ ಒಳಗಡೆ ಅಲ್ವಾ, ಅದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದೇ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ, ನಾನು ಏನು ಸ್ಕ್ರೀನ್ ಪ್ಲೇ ಬರಿತೀನಲ್ವಾ, ಅದು ಇಟ್ಸ್ ಎವ್ರಿ ಟೈಮ್ ಇಟ್ಸ್ ಲೆಸ್ ಪಾಸಿಬಿಲಿಟಿ. ಯಾಕೆಂದರೆ ನನ್ನ ಸ್ಕ್ರೀನ್ ಪ್ಲೇ ಏನೋ ಬೇರೆ ಇದೆ. ಸೊ ಅದು ಇನ್ನೂ ಅರ್ಥ ಮಾಡ್ಕೋಬೇಕಂತ ನನಗನ್ಸೋದು. ಅಂದರೆ ಈಗ ನಿಮಗೆ ಪ್ರಾಸೆಸ್ ಬಗ್ಗೆನೇ ಅಷ್ಟೇ, ಇನ್ನೇನಿಲ್ಲ, ಪ್ರಾಸೆಸ್ ಅಷ್ಟೇ. ನನಗೊಂದು ಪ್ರಾಸೆಸ್, ಇವ್ರಿಗೊಂದು ಪ್ರಾಸೆಸ್, ಇನ್ನೊಬ್ರು ಹಂಗಿರಲ್ಲ. ಪ್ರಾಸೆಸ್ಸು ನಿಮಗೆ ಒಂದೇ ಇರ್ತದೆ. ನಮ್ಗೆ ಗೊತ್ತಾಗ್ತಾ ಇರಲ್ಲ ಏನು ರೈಟ್ ಪ್ರಾಸೆಸ್ ಯಾವುದಂತ ಗೊತ್ತಾಗ್ತಾ ಇರಲ್ಲ, ಬಹುಶಃ ಗೊತ್ತಾಗ್ತಾ ಇರಲ್ಲ. ಅದು ಈಗ ನೋಡಿ ಹಾಲಿವುಡ್ಡಲ್ಲಿ, ಇಫ್ ಯು ಟೇಕ್ ಹಾಲಿವುಡ್, ಅಲ್ಲೆಲ್ಲ ಏನು ಮಾಡ್ತಾರೆ ನಿಮಗೆ, ಅವರು ಬಿಲಿಯನ್ ಗಟ್ಟಲೆ ದುಡ್ಡು ಹಾಕ್ತಾರೆ ಅಲ್ವಾ. ನಾವು ಬರೀ ಇಲ್ಲಿ ಲಕ್ಷ ಕೋಟಿ ಬಗ್ಗೆ, ಅವರು ಇನ್ನೂ ಜಾಸ್ತಿ ಆಗ್ತಾರಲ್ವಾ. ಸೊ ಅವ್ರಿಗೇನು ಹಾಕೋಕ್ಕಿಂತ ಮುಂಚೆ ದೇ ಸೆಲೆಕ್ಟ್ ದ ಕಂಟೆಂಟ್. ಹೆಂಗೆ ಕಂಟೆಂಟ್ ಸೆಲೆಕ್ಟ್ ಮಾಡ್ತಾರೆ, ನಿಮ್ಗೆ ವಾರ್ನರ್ ಬ್ರದರ್ಸ್ ಆಗ್ಬೋದು, ಸ್ಟಾರ್ ಫಾಕ್ಸು, ಎಲ್ಲ ದೊಡ್ಡ ದೊಡ್ಡ ಸ್ಟುಡಿಯೋಸ್ ತೊಗೊಳ್ಳಿ, ದೇ ಹ್ಯಾವ್ ಎ ಪ್ರಾಸೆಸ್. ಏನು ಪ್ರಾಸೆಸ್ ಅಂದರೆ, ಅವ್ರಿಗೆ ಒಂದು 10 ಜನ ರೈಟರ್ಸ್ ಇರ್ತಾರೆ, ಯಾರು ಈ ಸ್ಕ್ರೀನ್ ಪ್ಲೇ ಎಲ್ಲ ಬರೀತಾರೆ, ಸ್ಕ್ರೀನ್ ಪ್ಲೇ ಟೀಚ್ ಮಾಡ್ತಾರೆ. ಈ ಸಿತ್ ಫೀಲ್ಡು ತುಂಬ ಜನ ಹೆಸರಿದೆ ಅವ್ರದ್ದು. ಅವರೆಲ್ಲ ಆ ಟೀಮ್ ಥರ ಇಟ್ಕೊಂಡಿರ್ತಾರೆ ಅವ್ರನ್ನ, ಅವ್ರಿಗೆ ಪೇ ಮಾಡಿ ಇದು ಮಾಡ್ತಾರೆ. ಅವ್ರ ಕೆಲಸ ಏನು ಗೊತ್ತಾ, ಯಾವುದು ಬ್ಲಾಕ್ ಬಸ್ಟರ್ ನಾವೆಲ್ ಬರ್ತಾ ಇದೆ ವರ್ಲ್ಡಲ್ಲಿ, ಅದನ್ನು ಚೂಸ್ ಮಾಡಿ ಇವರಿಗೆ ಕೊಡೋದು. ಆಯಿತಾ. ಬ್ಲಾಕ್ ಬಸ್ಟರ್ ಇಂಗ್ಲೀಷಲ್ಲಿ ಆಯ್ತು ಅಂತಂದ್ರೆ ಏನು ಗೊತ್ತಾ, 50 ಮಿಲಿಯನ್, 60 ಮಿಲಿಯನ್, 100 ಮಿಲಿಯನ್ ಆ ಥರ ಲೆಕ್ಕ ಅವ್ರಿಗೆ. ಸೊ 50 ಮಿಲಿಯನ್ ಅಂದರೆ ಇಮ್ಯಾಜಿನ್ ಮಾಡಿ ನಿಮಗೆ ಎಷ್ಟು ಜನ ಅದನ್ನು. ಈಗ 1 ಮಿಲಿಯನ್ 50 ಮಿಲಿಯನ್ನು ಆಯ್ತಂತಂದರೆ, ಅಥವಾ 10 ಮಿಲಿಯನ್ 20 ಮಿಲಿಯನ್ ಆಯ್ತಂದರೆ, ಅಷ್ಟು ಕೋಟ್ಯಾಂತರ ಜನ ಆಲ್ರೆಡಿ ಆ ಕಂಟೆಂಟ್ನ ಇಷ್ಟಪಟ್ಬಿಟ್ಟಿದ್ದಾರೆ ಅಂತ ಅರ್ಥ. ಸೊ ಅದನ್ನು ಇವ್ರಿಗೆ ಕೊಡ್ತಾರೆ ಆಯ್ತಲ್ವಾ, ಆ ರೈಟರ್ಸ್ ನೋಡ್ಬಿಟ್ಟು. ಸೊ ನೆಕ್ಸ್ಟ್ ಅದನ್ನು ಪ್ರೊಡಕ್ಷನ್ ಅವ್ರು ಏನು ಮಾಡುತ್ತೆ, ಅವರೆಲ್ಲ ಕೂತ್ಕೊಂಡು ಕಲೆಕ್ಟಿವ್ ಆಗಿ ಡಿಸಿಷನ್ ಮಾಡಿ ಇದನ್ನು ಸಿನಿಮಾ ಮಾಡಬಹುದು ಅಂತ ಡಿಸಿಷನ್ ತಗೋತಾರೆ. ದೆನ್ ಮತ್ತೆ ಅದನ್ನು ಅದೇ ರೈಟರ್ಸ್ ಕೈನಲ್ಲಿ ಸ್ಕ್ರೀನ್ ಪ್ಲೇ ಮಾಡಿಸ್ತಾರೆ. ದೆನ್ ದೇ ಹೈರ್ ದ ಡೈರೆಕ್ಟರ್. ನೋಡಿ ಇಲ್ಲಿ ಪ್ರಾಸೆಸ್ ನೀಟಾಗಿದೆ. ಅವ್ನು ಪ್ರೊಡಕ್ಷನ್ ಹೌಸ್ ಅವನು ಏನೂ ಮಾಡ್ತಾ ಇಲ್ಲ ಸ್ಟಾರ್ಟಿಂಗಲ್ಲಿ. ಅವನೇನು ಮಾಡ್ತಾ ಇದ್ದಾನೆ, ಯಾರು ನಾಲೆಡ್ಜಬಲ್ ಇದ್ದಾರೆ ಇದರಲ್ಲಿ ಅವ್ರನ್ನ ಒಂದು ಟೀಮ್ ಇಟ್ಕೊಂಡಿದ್ದಾನೆ. ಅವ್ರು ಇದು ಮಾಡ್ತಾರೆ. ಅದು ಅವ್ರು ಪರ್ಸ್ನಲ್ ಡಿಸಿಷನ್ ತೊಗೊಳಲ್ಲ. ಒಂದ್ಸಗೇನು ಜನ ಯಾವುದನ್ನು ಮೆಚ್ಚಿದ್ದಾರೆ ಆಲ್ರೆಡಿ ಅದನ್ನು ತಗೋತಾ ಇದ್ದಾರೆ ಅವರು. ಅಂದರೆ ಕಂಟೆಂಟ್ನ ಹೇಳ್ತಾ ಇರೋದು. ಕಂಟೆಂಟ್ ಆಲ್ರೆಡಿ ವ್ಯಾಲಿಡೇಟ್ ಆಗೋಯ್ತು ನಿಮಗೆ, ಫಿನಿಶ್. ಆಮೇಲೆ ಅವ್ರು ಅದನ್ನು ಅವ್ರಿಗೇನು ಉಳ್ಕೊಂಡಿರ್ತದೆ, ನೀಟಾಗಿ ಅದನ್ನು ಮಾಡೋದಷ್ಟೇ. ಅವ್ರು ಬೇಕಾದಷ್ಟು ದುಡ್ಡಿದೆ, ಒಳ್ಳೆ ಆರ್ಟಿಸ್ಟ್ ತಗೋತಾರೆ, ಪ್ರಮೋಷನ್ ಮಾಡ್ತಾರೆ. ಫಿಲಮ್ ವರ್ಕ್ ಆಗದಿರೋ ಪಾಸಿಬಿಲಿಟೀಸ್ ತುಂಬ ರೇರ್. ರೇರ್. ಈಗ ನೀವು ಹ್ಯಾರಿ ಪಾಟರ್ ಎಲ್ಲ ನೋಡಿದ್ರೆ, ಹ್ಯಾರಿ ಪಾಟರ್ ನಿಮಗೆ ದೊಡ್ಡ ಬ್ಲಾಕ್, ಅದ್ರ ಮೇಲೆ ಇವರು ಬಿಲಿಯನ್ಸ್ ಆಫ್ ರುಪೀಸ್ ಸ್ಪೆಂಡ್ ಮಾಡಿದ, ಮಿಲಿಯನ್ಸ್ ಆಫ್ ರುಪೀಸ್. ಇವರು ವಾಪಸ್ ಪಡ್ಕೊಂಡಿದ್ದು ಬಿಲಿಯನ್ಸ್ ಆಫ್ ರುಪೀಸ್. ಹೆಂಗಾಯಿತು, ದಟ್ ಕಂಟೆಂಟ್ ಈಸ್ ಆಲ್ರೆಡಿ ವ್ಯಾಲಿಡೇಟೆಡ್, ಲೈಕ್ಡ್ ಬೈ ಮಿಲಿಯನ್ಸ್ ಆಫ್ ಪೀಪಲ್. ನಮ್ಮಲ್ಲಿ ಪ್ರಾಬ್ಲಮ್ ಏನಂತಂದರೆ, ನಮ್ಮಲ್ಲಿ ಮುಂಚೆ ಆ ಪರಂಪರೆ ಇತ್ತು. ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಏನು ಅವ್ರದ್ದು ಎಂಟೈರ್ ಟೀಮಲ್ಲಿ ಏನು ಮಾಡ್ತಾಯಿದ್ರು, ಅವರು
ಈ ಥರ ನಾವೆಲ್ನ ತಗೋತಾ ಇದ್ರು. ಆ ನಾವೆಲ್ಲು ಏನಂದರೆ ವ್ಯಾಲಿಡೇಟ್ ಆಗಿರ್ತಾ ಇತ್ತು ಮುಂಚೆನೇ, ಜನಸಾಮಾನ್ಯರು ಓದಿ ಹಿಟ್ಟಾಗಿರೋಂಥ ನಾವೆಲ್ಲೇ ತಗೋತಾ ಇದ್ದಿದ್ದವರು. ಸೊ ವರದಣ್ಣ ಅವರು ಮತ್ತು ಪಾರ್ವತಮ್ಮ ಮೇಡಮ್ ಅವರು ಎಲ್ಲರೂ ಕೂತ್ಕೊಂಡು ಅದನ್ನು ನೆಕ್ಸ್ಟು ಇದನ್ನು ಫಿಲಮ್ ಮಾಡೋಣ. ಸೊ ಆಬ್ವಿಯಸ್ಲಿ ಅದು ಅಣ್ಣ ಅವ್ರಿಗೆ ಸೂಟ್ ಆಗಿರುತ್ತೆ. ಅವ್ರು ಮಾಡಿದಾಗ ಆರ್ಟಿಸ್ಟ್ ಏನು ಪ್ರಾಬ್ಲಮ್ ಇರಲ್ಲ, ಅವ್ರು ಪರ್ಫೆಕ್ಟಾಗಿ ಸೂಟ್ ಆಗೋದನ್ನೇ ಅವ್ರು ತಗೋತಾ ಇದ್ರು. ಸೊ ಬಟ್ ಕಂಟೆಂಟ್ ಅದು ಆಲ್ರೆಡಿ ಲೈಕ್ ಆಗಿದೆಯಾ ಜನಕ್ಕೆ ಇಲ್ವಾ ಅಂತ ಹೆಂಗೆ ವ್ಯಾಲ್ಯೂಬೇಟ್ ಮಾಡ್ತಾರೆ ಅವರು? ಅವ್ರು ಏನು ಎಲ್ಲರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ, ಈಗ ನಾವು ಮಾಡ್ತಾ ಇರ್ತಾರ. ಸೊ ಅದನ್ನು ಮಾಡ್ಬಿಡ್ತಾ ಇದ್ರು ಅವರು, ತಗೊಳ್ಳೋದನ್ನೇ ಹೆಂಗೆ ತಗೋತಾ ಇದ್ರು. ಈಗ ನಮಗೆಲ್ಲ ಪ್ರಾಬ್ಲಮ್ ಏನಾಗಿರೋ, ನಮ್ಮ ಏಜ್ ಗ್ರೂಪ್ಗಳಿಗೆ ಹೊಸ ನ್ಯೂ ಕಮರ್ಸ್ಗೆ ಏನು ಪ್ರಾಬ್ಲಮ್ ಇದೆ, ಅದರ ಕಂಟೆಂಟೇ ಪ್ರಾಬ್ಲಮ್ಮು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಈಗ ನಿಮಗೆ ಕನ್ನಡದಲ್ಲಿ ಅಂದರೆ ಸಾಹಿತ್ಯ ಮತ್ತು ಸಿನಿಮಾ ಎರಡೂ ತುಂಬ ಸ್ವಲ್ಪ ದೂರ ಇದೆ. ಅಂದರೆ ಸಾಹಿತ್ಯ ಬೇರೆ, ಕತೆ ಸಿನಿಮಾ ಜನಸಾಮಾನ್ಯರಿಗೆ ರೀಚ್ ಆಗುವಂಥ ಕತೆ ಬೇರೆ. ಅಂದರೆ ಇದು ನನ್ನ ಒಪಿನಿಯನ್ ಅಲ್ಲ. ಆಲ್ರೆಡಿ ನೀವು ಸೇಲ್ಗಳು ಇದನ್ನು ನೋಡಿದ್ರೆ ನಿಮಗೆ ಒಂದು 50 ಲಕ್ಷ ಸೇಲ್ ಆಗಿರೋ ಪುಸ್ತಕ ಯಾವ್ದಾದ್ರು ಇದ್ದಿದ್ರೆ ಇಷ್ಟೊಳಗಡೆ ಅದು ಆಲ್ರೆಡಿ ಸಿನಿಮಾ ಆಗ್ಬಿಡ್ತಾ ಇತ್ತು. ಸೊ ನಿಮಗೆ ಆಗಲ್ಲ ಯಾವುದು. ಆವಾಗ ಏನಾಗುತ್ತೆ, ಈಗ ನಾವು ತಗೋಬೇಕಾದ್ರೆ ಹೆಂಗೆ ಮಾಡೋದು, ಇದನ್ನು ಹೆಂಗೆ ತೊಗೊಳ್ಳೋದು, ನಮಗೂ ಜಡ್ಜ್ಮೆಂಟ್ ಇರಲ್ಲ. ಈಗ ಆ ಥರ ಒಂದು ಪ್ರಾಸೆಸ್ ಇಲ್ಲಿ ಇಲ್ಲ. ಸೊ ನಾವು ಅವಾಗ ನನ್ನ ಪ್ರಕಾರ ಆ ಥರ ಒಂದು ಪ್ರಾಸೆಸ್ ಸೆಟ್ ಮಾಡ್ಕೋಬೇಕು. ನಾವು ಪ್ರೊಡ್ಯೂಸರ್ ಒಬ್ಬ ಅವ್ನ ಕಥೆ ಕೇಳಿದೆ. ಫಾರ್ ಎಕ್ಸಾಂಪಲ್ ಈಗ ನಾವೇ ಅದನ್ನೇ ಒಂದು ಚಿಕ್ಕ ಶಾರ್ಟ್ ಮೂವಿ ಮಾಡಿದ್ವಿ ಅಂದ್ಕೊಳ್ಳಿ, ಮೇನ್ ಕಂಟೆಂಟ್. ಈಗ ಲವ್ ಟುಡೇ ಅಂತ ಒಂದು ಸಿನಿಮಾ ಬಂದಿತ್ತು ತಮಿಳಲ್ಲಿ. ಲವ್ ಟುಡೇ ಸಿನಿಮಾ ಬ್ಲಾಕ್ ಬಸ್ಟರು. ಅವನದನ್ನು 7 ವರ್ಷದಿಂದ ಶಾರ್ಟ್ ಮೂವಿ ಮಾಡಿದ. ಅವನದನ್ನು ನಿಮಗೆ ಹೋಗಿ ಯೂಟ್ಯೂಬಲ್ಲಿ ನೋಡಿ ಸಿಗುತ್ತೆ. 7 ವರ್ಷದಿಂದ ಮಾಡೋನು ಏನು ಮಾಡೋನೆ, ಮೇಯ್ನ್ ಕಂಟೆಂಟ್ ಮಾಡಿದ್ದಾನೆ ಅಷ್ಟೇ ಅವನು. ಫಿಲಮು ನಮಗೆ ವರ್ಕ್ ಆಗಲ್ವಾ ಅಂತ ನಿಮಗೆ ಟೇಸ್ಟ್ ನೋಡೋಕ್ಕೆ ಒಂದು ಸ್ಪೂನ್ ಸಾಕು ಅಲ್ವಾ? ಆ ಸ್ಪೂನಲ್ಲಿ ನಿಮ್ಗೆ ಈಗ ಮುಂಚೆ ಗೊತ್ತಾಗ್ತಾ ಇರಲಿಲ್ಲ, ಅಂದರೆ ಮುಂಚೆ ವ್ಯಾಲಿಡೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ವ್ಯಾಲಿಡೇಟ್ ಮಾಡ್ಬೋದು, ಏನು ಯೂಟ್ಯೂಬ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಬಿಡಿ ಅದರಲ್ಲಿ ಅದನ್ನು. ಸೊ ಇಫ್ ಇಟ್ ಇಸ್ ಲೈಕ್ಡ್ ಬೈ ಸೋ ಮೆನಿ ಪೀಪಲ್, ಇಟ್ ಆಲ್ರೆಡಿ ಅಂಡರ್ಸ್ಟುಡ್, ಜನಕ್ಕೆ ಇಷ್ಟ ಆಗುತ್ತೆ ಇದು ಅಂತ. ಏನು ಮತ್ತೆ ಅದನ್ನು ಫೇಕ್ ಬೂಸ್ಟ್ ಮಾಡಿಸ್ಬಾರ್ದು ಆಯಿತಾ, ಏನು ಮಾಡಬಾರ್ದು, ಓಪನ್ ಆಗಿ ಬಿಡಬೇಕು. ಈಗ ನನಗೇನು ಅನಿಸುತ್ತೆ, ನಾನು ಅದೊಂದು ಚಿಕ್ಕ ಫಾರ್ಮೆಟಲ್ಲಿ ಎಷ್ಟು 1 ಲಕ್ಷನೋ 2 ಲಕ್ಷನೋ ಯಾರನ್ನೋ ಆರ್ಟಿಸ್ಟ್ಗಳು ತೊಗೊಂಡು ಮಾಡಿದ್ರು ಕೂಡ ಕಂಟೆಂಟ್ ವರ್ಕ್ ಆಗುತ್ತಾ ಗೊತ್ತಾಗ್ಬಿಡ್ತಿದೆ ನನಗೆ. ಸೊ ಜಾಸ್ತಿ ವರ್ಕ್ ಆಗ್ತಾ ಇದೆಯಾ ಕಂಟೆಂಟು, ದೆನ್ ಇಟ್ಸ್ ಎ ಸೇಫ್. ನಾನೊಬ್ಬ ಪ್ರೊಡ್ಯೂಸರ್ ಹತ್ರ ಹೋದಾಗ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ, ಆಲ್ರೆಡಿ ಪ್ರೂವ್ ಆಗಿದೆ ಅಲ್ಲಿ. ಸೊ ಅವನಿಗೂ ನಾನು ಎಷ್ಟು ಹೇಳೋದಕ್ಕಿಂತ ಅವ್ನಿಗೆ ನಂಬಿಕೆ ಬರ್ತದೆ, ನನ್ನ ಪ್ರಾಸೆಸ್ ಮೇಲೆ ನಂಬಿಕೆ ಬರ್ತದೆ ಅವಾಗ. ಸೊ ಈ ಥರ ಒಂದು ಪ್ರಾಸೆಸ್ನ ನಾವೆಲ್ಲ ಸೇರ್ಕೊಂಡು ಒನ್ ಆಫ್ ದ ಪ್ರಾಸೆಸ್ನ ಹೇಳ್ತಾರೆ. ಈ ಥರ 10 ಪ್ರಾಸೆಸ್ ಮಾಡ್ಬೋದು, ಬಹುಶಃ 10 ಮೆಥಡ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಸೊ ನಾವು ನಮ್ಮ ಸೆಲ್ಫಿ ಇದರಲ್ಲಿ ಮಿಸ್ಟರ್ ಅನಿಲ್ ಆ ಥರ ಇನ್ನೊಂದು ಮೆಥಡ್ ಯೂಸ್ ಮಾಡಿದ್ವಿ. ಸೊ ಇದಕ್ಕಿಂತ ಇನ್ನೂ ಮಾಸ್ ಇದೆ. ಸೊ ಆ ಮಾಸ್ಗೆ ಹೋಗೋಕ್ಕೆ ಸೋಷಿಯಲ್ ಮೀಡಿಯಾ ಬೆಟರ್ ನನ್ನ ಪ್ರಕಾರ, ಯೂಟ್ಯೂಬ್ ಬೆಟರು, ಬೆಸ್ಟ್. ಯಾರು ಇಂಡಿಪೆಂಡೆಂಟ್ ಒಪಿನಿಯನೇ ಇಲ್ವಲ್ಲ. ಈಗ ಒಬ್ಬ ಯಾರೋ ಡೈರೆಕ್ಟರ್ ಹೋಗ್ಬೋದು, ಅವ್ನು ಹೇಳ್ಬೋದು ಐದು ಕತೆ ಡಬ್ಬ ಥರ ಇದೆ, ಬಟ್ ಬಿಟ್ಟಾಗ ಅದು ಚೆನ್ನಾಗಿ ವರ್ಕ್ ಆಗ್ಬಿಟ್ರೆ ಸೊ ಇಂಡಿಪೆಂಡೆಂಟ್ ಒಪಿನಿಯನ್ ತೆಗೆದು ಬಿಸಾಕಿ, ಯಾರ್ದು ಬೇಕಾಗಿಲ್ಲ ನಮಗೆ. ಡೈರೆಕ್ಟ್ ಪಬ್ಲಿಕ್ ಹತ್ರ ಹೋಗ್ಬೋದಲ್ಲ, ಆಪ್ಷನ್ ಇದೆ. ನಾ ಹೇಳ್ತಾರೆ ನಾವು ಯಾಕೆ ಮಾಡಲ್ಲ ಅಂದರೆ ಒಂದ್ಸಗೆ ನಮಗೆ ನಮ್ಮ ಕಂಟೆಂಟ್ ಬಗ್ಗೆ ಅಟ್ಯಾಚ್ ಇರ್ತದೆ, ನಮ್ಗೆ ಆಗಲೇ ಭಯ ಇರ್ತದೆ. ನಾಳೆ ಇದು ಯೂಟ್ಯೂಬಲ್ಲಿ ವರ್ಕ್ ಆಗಿಲ್ಲ ಅಂದರೆ ಪ್ರೊಡ್ಯೂಸರ್ ಸಿಗಲ್ಲ, ವರ್ಕ್ ಆಗಿಲ್ಲ ಅಂದ್ರೆ ಒಳ್ಳೆಯದು, ನಂಗೆ ಗೊತ್ತಾಗುತ್ತಲ್ಲ ಈ ಕತೆ ವರ್ಕ್ ಆಗಲ್ಲ ಅಂತ ಗೊತ್ತಾಗುತ್ತೆ, ಅಟ್ಯಾಚ್ಮೆಂಟ್ ಬಿಟ್ಬಿಡ್ಬೋದು ಅದ್ರ ಬಗ್ಗೆ. ವೆನ್ ಐ ಆಮ್ ಅಟ್ಯಾಚ್ ಟು ದ ಸ್ಟೋರಿ ನಂಗೆ ಫಿಯರ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಹೇಳೋದು ಅದು ಬಿಟ್ಟಾಗ ಬಹುಶಃ ನನಗೆ ಗೊತ್ತಾಗುತ್ತೆ ಈ ಕತೆ ವರ್ಕ್ ಆಗಲ್ಲ, ಇನ್ನು ಬೇರೆ ಕತೆ ಮಾಡ್ಬೇಕು. ಕತೆ ಮಾಡೋದು ಪ್ರಾಬ್ಲಮ್ ಅಲ್ಲ ಆ್ಯಕ್ಚುಲಾಗಿ. ಇವತ್ತು ಕತೆ ಮಾಡೋದು ಪ್ರಾಬ್ಲಮ್ಮೇ ಅಲ್ಲ, ಎಲ್ರಿಗೂ ಕತೆ ಮಾಡೋದು ಗೊತ್ತು, ಎಲ್ಲ ಡೈರೆಕ್ಟರ್ಸ್ ಗೊತ್ತು, ಎಲ್ಲ ರೈಟರ್ಸ್ ಗೊತ್ತು. ಬಟ್ ನಾವು ಮಾಡಿದ್ದು ವರ್ಕ್ ಆಗುತ್ತೆ ಇಲ್ಲೋ ಅದು ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಸೊ ಅದಕ್ಕೆ ಎಕ್ಸ್ಪೆರಿಮೆಂಟ್ ವ್ಯಾಲಿಡೇಷನ್ ಮಾಡಿದೆ. ನೀವು ಹೇಳಿದೆ ಎಲ್ಲ ಇಂಡಸ್ಟ್ರಿನಲ್ಲೂ ಮಾಡಲ್ವ ಸರ್? ಮಾಡೇ ಮಾಡ್ತಾರೆ. ಒಂದೇನಾರು ಮಾಡೋಕ್ಕೆ ಮುಂದೆ ಜನರಿಗೆ ತೊಗೊಂಡೋಗಿ ತೋರಿಸ್ತಾರೆ ಅವರು, ಅದನ್ನು ಇದು ಮಾಡ್ತಾರೆ. ಆಮೇಲೆ ದೇ ಇನ್ವೆಸ್ಟ್ ಸೋ ಮಚ್ ಮನಿ, ಬಿಗ್ ಇಂಡಸ್ಟ್ರಿ ಬಗ್ಗೆ ಹೇಳ್ತಾರೆ ನಾನು. ಆಮೇಲೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಸೊ ನಾವು ಆ ಥರ ಅಳವಡಿಸ್ಕೊಂಡ್ರೆ ನನ್ನ ಪ್ರಕಾರ ಸೆಕ್ಯೂರ್ ಆಗ್ಬೋದು, ಸೇಫ್ ಆಗ್ಬೋದು. ಆಗಲಿಲ್ವಾ ಬೇಡ ಮಾಡಬೇಡಿ ಅಷ್ಟೇ. ಫುಲ್ ದುಡ್ಡು ಉಳ್ಕೋತದಲ್ಲ, ಕಂಪ್ಲೀಟ್ ದುಡ್ಡು ಉಳಿತದೆ ನಿಮಗೆ. 1-1.5 ಕೋಟಿ 2 ಕೋಟಿ 5 ಕೋಟಿ ಎಲ್ಲ ಉಳಿತದೆ. ಸೊ ಈ ಥರ ಈಗ ನಾಳೆ ಇವ್ರದ್ದೊಂದು ಮೆಥಡ್ ಹೇಳ್ತಾರೆ ಹಿಂಗೆ ಮಾಡಿದ್ರೆ, ಆ ಥರ ನಾವೆಲ್ಲ ಒಂದು 4-5 ಜನ ಕೂತ್ಕೊಂಡು ಮಾಡಿದಾಗ ದೊಡ್ಡ ಚೇಂಜು, ರೆವಲ್ಯೂಷನ್, ನಥಿಂಗ್. ನಾನು ಹೇಳ್ತಾ ಇರೋದು ನಾವು ಬದುಕ್ಬೋದು ನೀಟಾಗಿ, ನಾವು ಆರಾಮಾಗಿ ನೀಟಾಗಿ ಇನ್ನೊಂದೇನೋ ಮಾಡ್ಬೋದು. ಏನು ಫುಲ್ ಫ್ರೀಯಾಗಿ ಮಾಡ್ಬೋದು, ಭಯ ಇಲ್ಲದೆ, ಕನ್ಫ್ಯೂಷನ್ ಇಲ್ಲದೆ. ಈಗ ನಮ್ಮಲ್ಲೆಲ್ಲ ಇರೋದೇನು ಕನ್ಫ್ಯೂಷನು, ಭಯ, ಅದು ಇವೆಲ್ಲ ಯಾಕೆಂದ್ರೆ ನಮ್ಗೆ ಕ್ಲಿಯರಾಗಿ ಥಿಂಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಯಾವ್ದು ವರ್ಕ್ ಆಗುತ್ತೆ. ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ಳದೆ ನಾನು ಎಷ್ಟೇ ಆಯಿಂಟ್ಮೆಂಟ್ ಹಚ್ಚಿದ್ರು, ನಾನು ಹೆಂಗೆ ಕಾಮಿಡಿ ಥರ ನೋಡಿದ್ರು ವರ್ಕ್ ಆಗುತ್ತೆ, ಆಗಲ್ಲ. ಸೊ ನಾನು ಹೇಳ್ತಾರೆ ಸೀರಿಯಸ್ ಅನ್ನೋದ್ರೆ ಏನು ಡಿಪ್ರೆಷನ್ಗೆ ಹೋಗೋದಲ್ಲ. ವೆನ್ ಯು ಟೇಕ್ ಇಟ್ ಸೀರಿಯಸ್ಲಿ ನಿಮಗೆ ಅದರಿಂದ ಏನೋ ಆ ಥರ ಹೇಳ್ತಾ ಇರೋದು. ಕನ್ಸ್ಟ್ರಕ್ಟಿವ್ ಆಗಿ ಮಾಡೋಣ ಅಷ್ಟೇ, ನಾಟ್ ಇನ್ ದ ನೆಗೆಟಿವ್ ಸೆನ್ಸ್. ನೀನಾಟು ಕೊಟ್ಟು ಡಿಪ್ರೆಷನ್, ಯಾಕೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ, ನನಗೆ ಫೇಲ್ ಆಗುತ್ತೆ ಗೊತ್ತಾಗಲ್ಲ, ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ. ಇಲ್ಲ ನಾನು ಹೇಳಿದ್ದೇನೆಂದ್ರೆ ಸೋರ್ಸ್ಗೆ ಹೋಗೋಣ ಅಂತ. ನಾವು 1 ಸೆಕೆಂಡ್
ನಾನು ಏನು ಹೇಳಕ್ ಬರ್ತಿದ್ದೀನಿ ಅಂದ್ರೆ ಇಟ್ ಈಸ್ ಪಾಯಿಂಟ್ ಆಫ್ ವ್ಯೂಗಳಾಗಿರೋದ್ರಿಂದ ಇಟ್ ಈಸ್ ನೆವರ್ ಎಂಡಿಂಗ್. ಅಲ್ಲ ಸರ್, ನಾನು ಹೇಳ್ತೀನಿ ಇದು ಕೋಳಿ ಮೊಟ್ಟೆ ಮೊದಲ ಅನ್ನೋ ತರದಲ್ಲಿ ನೀವು ಕೂತ್ಕೊಂಡು ಮಾತಾಡಿದ್ರೆ ಇದು ಈ ಫಿಲಾಸಫಿ ಸ್ಪಿರಿಚುಯಾಲಿಟಿ ತರ ಅಂದ್ರೆ ಇಟ್ ಈಸ್ ಸಾಗರ ಓಷನ್. ಇದು ನಾನು ಹೇಳ್ತಿರೋದು ಹೆಂಗ್ ಗೊತ್ತು, ಒಂದ್ ಸೆಕೆಂಡ್ ಅದನ್ನ ಹೇಳಕ್ ಬರ್ತೇನೆ. ಇಟ್ಸ್ ಎ ಡಿಬೇಟಬಲ್ ಟಾಪಿಕ್, ಇದು ಹೋಗ್ತಾನೆ ಇರುತ್ತೆ. ಇದು ಹಂಗಲ್ಲ ದೀಪಕ್, ನಾನು ಹೇಳ್ತಿರೋದು ಪಾಯಿಂಟ್ ಆಫ್ ವ್ಯೂ ನಮ್ಮಿಬ್ರು ಬಿಟ್ಬಿಡೋಣ ಅಂತ ಹೇಳ್ತಿರೋದು. ಬಿಟ್ಬಿಟ್ಟು ಈಗ ಇದೊಂದು ಮೆಥಡ್ ಅಲ್ವಾ, ಈಗ ನಿಮ್ಗೆ ಅನಿಸ್ತಾ ಇಲ್ವಾ ಹಿಂಗ್ ಮಾಡಿದ್ರೆ? ನಾನು ಹೇಳ್ತಿರೋದು ಈಗ ಅಲ್ಲ, ಈಗ ಇದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ಉಪ್ಪಿ ಸರ್ದು ಸಿನಿಮಾ ಪಾತ್ ಬ್ರೇಕಿಂಗ್ ಸಿನಿಮಾ ನಿಮಗೆ, ಓಕೆನಾ? ಅದನ್ನ ಯಾವ ಜನರನ್ನ ಗುಡ್ಡೆ ಹಾಕೊಂಡವರು ನಾನು ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ನಿಮ್ಗೆ ಹೆಂಗ್ ಅನ್ಸುತ್ತೆ ಹೇಳಿ ಅಂತ ಹಂಗೆ ಮಾಡ್ತಾ ಕೂತ್ಕೊಂಡ್ರೆ ಅವ್ರು ಮಾಡೋಕ್ಕೆ ಆಗಲ್ಲ. ಅದು ಅವ್ರು ಸೆಲ್ಫ್ ಗಟ್ ಫೀಲಿಂಗಲ್ಲಿ ಮಾಡಿರ್ತಾರೆ ಅವರು. ಉಪ್ಪಿ ಸರ್ ಇವತ್ತು ಟ್ರೆಂಡಿಂಗ್ ಇದೆ, ನಾನು ಅದನ್ನ ಬ್ರೇಕ್ ಮಾಡ್ತೀನಿ, ನಾನು ಫಸ್ಟೇ ಕ್ಲೈಮ್ಯಾಕ್ಸ್ ತೋರಿಸ್ತೀನಿ, ದಿ ಎಂಡ್ ಅಂತ ಹಾಕ್ತೀನಿ, ಹುಚ್ಚುಚ್ಚಂಗೆ ಏನೋ ಮಾಡ್ತೀನಿ, ಮೇಲಿಂದ ಬಿದ್ದುಬಿಡ್ತೀನಿ, ಆಮೇಲೆ ನೋಡಿದ್ರೆ ಕುರಿ ಮೇಲೆ ಬಿದ್ದಿರ್ತೀನಿ. ಅವ್ರದ್ದೇನೋ ಹುಚ್ಚಾಟಗಳು, ಓಕೆನಾ? ಅದು ಇಂಡಿವಿಜುವಲ್ ಹುಚ್ಚಾಟ ನಾನು ಹೇಳ್ತಾ ಇರೋದು. ಅವರು ಬಂದು ಪಬ್ಲಿಕ್ಕಿಗೆ 100 ಜನ ಕೇಳ್ಕೊಂಡು ವರ್ಕ್ ಆಗತ್ತ ಅಂತಂದ್ರೆ ಯಾವನು ವರ್ಕ್ ಆಗಲ್ಲ ಅಂತಾನೆ ಹೇಳಿರ್ತಾನೆ. ಅದು ನಿಮಗೆ ಬ್ಲಾಕ್ ಬಸ್ಟರ್. ನಾನು ಅದನ್ನ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮಗೆ ಎಂಡ್ ಆಫ್ ದ ಡೇ ವರ್ಕ್ ಆಗೋದೇನ್ ಗೊತ್ತಾ, ನೀವು ಒಬ್ರು ಸ್ಟೋರಿ ಟೆಲ್ಲರ್ ಆಗಿ ಈಗ ಭೈರಪ್ಪ ಅವರು ಆಗಿರ್ಬೋದು, ಅನಂತಮೂರ್ತಿ ಆಗಿರ್ಬೋದು, ತೇಜಸ್ವಿ ಅವ್ರು ಆಗಿರ್ಬೋದು, ಪುಸ್ತಕ ಬರೆಯೋದಕ್ಕಿಂತ ಮುಂಚೆ ಅವ್ರದ್ದೊಂದು ಅಧ್ಯಯನ ಮಾಡಿರ್ತಾರೆ. ಅವರು ಜನರು ಮತ್ತೆ ಬರ್ತಿರ್ತಾರೆ, ಮಾಡಿರ್ತಾರೆ, ಎಲ್ಲವೂ ಮಾಡಿರ್ತಾರೆ. ಬಟ್ ಬರಿಬೇಕಾದ್ರೆ ಅವ್ರದ್ದೊಂದು ಪಾಯಿಂಟ್ ಆಫ್ ವ್ಯೂ, ಒಂದು ಗಟ್ ಫೀಲಿಂಗ್ ಎಲ್ಲ ಅವ್ರು ಬರ್ದಿರ್ತಾರೆ. ಅವರು ನಾನು ಹಿಂಗೆ ಬರ್ದಿದ್ರೆ ಒಂದು ಪ್ಯಾರಾಗ್ರಾಫ್ ವರ್ಕ್ ಆಗುತ್ತಾ ನೋಡು ಅಂತ 100 ಜನ ಗುಡ್ಡೆ ಹಾಕೊಂಡು ಎಲ್ಲರನ್ನ ತೋರಿಸ್ತಾ ಕೂತ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೇನೆಂದ್ರೆ ನಿಮ್ಗೆ ಎಂಡ್ ಆಫ್ ದ ಡೇ ಪ್ರೆಸೆಂಟ್ ಮಾಡ್ಬೇಕಾದ್ರೆ ನನ್ಗೆ ಅವ್ರು ಹೇಳಿದ್ ನನ್ಗೆ ಹಿಂಗ ಅರ್ಥ ಆಯ್ತು ಅಂದ್ರೆ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾ ಮಾಡಕ್ಕಿಂತ ಮೊದಲು ಸುನಿ ಒಂದು ಟೀಸರ್ ಬಿಟ್ಟಿದ್ರು. ಡೆಫಿನೆಟ್ಲಿ ಅದು 1 ಲಕ್ಷ ಅವತ್ತಿನ ಕಾಲಕ್ಕೆ 1 ಲಕ್ಷ ಜನ ನೋಡಿದಾರ ಅಂತ. ಯೂಟ್ಯೂಬ್ ವೈರಲ್ ಅಲ್ಲ, ನಿಮ್ಗೆ ಯೂಟ್ಯೂಬ್ ಅನ್ನೋದು ಅವತ್ತಲ್ಲ ಜಸ್ಟ್ ಬಡ್ಡಿಂಗ್, ಆಮೇಲೆ ವೈರಲ್ ಮಾಡಿಸ್ಬೇಕು, ಬೂಸ್ಟ್ ಮಾಡಿಸ್ಬೇಕು ಅನ್ನೋ ಕಾಲ ಅಲ್ಲ ಅದು. 1 ಲಕ್ಷ ಜನ ನೋಡಿದ್ರೆ ನಾನು ಪ್ರೋಗ್ರಾಮ್ ಮಾಡಿದ್ದೆ ಅದನ್ನ. ಹೌದು. ಅದಾದ್ಮೇಲೆ ಇವ್ರ ಆಂಗಲ್ ನನ್ಗೆ ಅರ್ಥ ಆಗಿದ್ದು. ಸೊ ಅವಾಗ ಸೇಫ್, ಓಕೆ ಜನಕ್ಕೆ ಇಷ್ಟಪಡುತ್ತೆ, ಈ ಕಂಟೆಂಟ್ ಜನಕ್ಕೆ ಹೇಳಿದ್ರೆ ವರ್ಕ್ ಆಗುತ್ತೆ. ಹೌದು, ವರ್ಕ್ ಆಯ್ತು, ಸೇಫ್ ಆದ್ರು. ಆ ತರದ ಪಾಯಿಂಟ್ ಅಲ್ಲಿ ಅಲ್ಲ ನಾನು ಹೇಳಿದ್ರೆ ಮತ್ತೆ ಇಲ್ಲಿ ನೆಗೆಟಿವ್ ಆಗ್ತೀನಿ. ಇದ್ರದ್ದು ಇನ್ನೊಂದು ರಾಂಗ್ ಎಕ್ಸಾಂಪಲ್ ಇದೆ, ಬಟ್ ನಾನು ಆ ಹೆಸರು ತಗೊಳಕ್ಕೂ ಇಷ್ಟಪಡಲ್ಲ. ಅದು ಮಾತಾಡಿದ್ರೆ ಚೆನ್ನಾಗೂ ಅನ್ಸಲ್ಲ ಅದು, ಓಕೆನಾ? ನಿಮ್ಗೆ ಅದು ನಾನು ಅದನ್ನೇ ಅಷ್ಟೊತ್ತಿನ ಹೇಳಕ್ ಟ್ರೈ ಮಾಡ್ತಿರೋದು. ಇಲ್ಲಿ ವರ್ಕ್ ಆಗತ್ತೆ ವರ್ಕ್ ಆಗಲ್ಲ ಅನ್ನೋದು ಇಲ್ಲ. ಇಲ್ಲಿ ನೀವು ಒಂದು ಡೆಫಿನೆಟ್ಲಿ ನಾನು ಹೇಳ್ತಾ ಇರೋದು ನೀವು ಅದೇ ಸೇಫ್ಟಿಗೆ ಅಂತಾನೆ ಮಾಡೋನು ವರ್ಕ್ ಆಗಿಲ್ಲ ನಿಮ್ಗೆ. ನಾನು ಹೇಳ್ತಾ ಇರೋದು ಹಂಗಲ್ಲ, ನಾವು ಮಾಡೋ ವಿಧಾನ ಮೆಥಡ್ ಸರಿ ಇಲ್ಲ ಅಂತ. ಈಗ ಇವ್ರ ಎಕ್ಸಾಂಪಲ್ ಕೊಟ್ರು, ಈಗ ಒಪ್ಪಿಸೋದು ಫಿಲಮ್ ಎಕ್ಸಾಂಪಲ್ ನಾನು ಹೇಳೋದು. ಸೊ ನಾವೆಲ್ಲ ಹಂಗೆ ಕನ್ಫ್ಯೂಸ್ ಆಗಿ ಬರ್ತೀವಿ ಇಲ್ಲಿಗೆ. ನಾನು ಒಪ್ಪಿಸರ್ ಅಲ್ಲ, ಅರ್ಥ ಆಯ್ತಲ್ವಾ? ಈಗ ನಾನು ಯಾರೋ ಒಬ್ರಿಂದ ಇನ್ಫ್ಲೂಯೆನ್ಸ್ ಆಗಿ ಈಗ ಎಲ್ಲರೂ ಬಂದಿರ್ತಾರೆ ಅಲ್ವಾ. ಕೊನೆಗೆ ಈಗ ನೀವು ಇಂಡಸ್ಟ್ರಿನಲ್ಲಿ ಎಲ್ಲ ಬರ್ದಿರ್ತಾರೆ, ದೊಡ್ಡ ಹೀರೋ ಆಗ್ಬೇಕಂತ ದರ್ಶನ್ ನೋಡ್ಕೊಂಡು, ಸುದೀಪ್ ಸರ್ ನೋಡ್ಕೊಂಡು, ಎಷ್ಟು ನೋಡ್ಕೊಂಡು ನೀವು ನೋಡಿ ನೆಕ್ಸ್ಟ್ ಅವರೆಲ್ಲ ಏನೇನಾಗಿದ್ದಾರೆ ಅಂತ. ಲೈಟ್ ಬಾಯ್ ಆಗಿದ್ದಾರೆ, ಕ್ಯಾಮ್ರಾಮನ್ ಆಗಿದ್ದಾರೆ, ಇನ್ನೇನೋ ಆಗಿದ್ದಾರೆ, ಬಿಟ್ಟು ಹೋಗಿರೋರು ಜಾಸ್ತಿ. ಯಾಕೆ ಅಂದರೆ ನಾವು ಇನ್ಫ್ಲೂಯೆನ್ಸಿಂದ ಬಂದ್ಬಿಡ್ತೀವಿ. ಸೊ ನಾನು ಹೇಳ್ತಾ ಇರೋದು, ನಾನು ಒಪ್ಪಿಸರ್ ಅಲ್ಲ, ನಾನು ಶಂಕರ್ ಅಲ್ಲ, ನಾನು ಮಣಿರತ್ನಂ ಅಲ್ಲ, ನಾನು ಯಾರು? ನಾನು ಅದನ್ನ ಹಿಂಗೆ ಅರ್ಥ ಮಾಡ್ಕೊಳ್ಳೋದಂಗಾದ್ರೆ, ಈಗ ಅವ್ರು ಯಾರೋ ಒಬ್ರು ಬರ್ತಾಯಿಸ್. ಅದಕ್ಕೆ ಯಾವಾಗಲೂ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಒಬ್ರು ತೊಗೋಬಾರ್ದು, ನೀವು ಜಾಸ್ತಿ ಜನದ ತೊಗೊಂಡಾಗ ನೀವು ಸಕ್ಸಸ್ನ ಅನಲೈಸ್ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಫೇಲ್ಯೂರ್ನ ಅರ್ಥ ಮಾಡ್ಕೊಂಡಾಗ ಅದ್ರ ಒಳಗಡೆ ಇರುತ್ತೆ ಸಕ್ಸಸ್ ಎಲ್ಲೋ. ನೀವು ಸಕ್ಸಸ್ನ ಫಾಲೋ ಮಾಡಬಾರ್ದು. ಒಂದ್ಸಗೇನು ನಾವು ಫೇಲ್ಯೂರ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು. ಯಾಕೆಂದ್ರೆ ಜಾಸ್ತಿ ಜನ ಅದಿರೋದು ಎಲ್ಲರೂ ಹಿಂಗೆ ಅನ್ಕೊಂಬಂದಿರೋದು, ನಾನು ಒಪ್ಪಿಸರ್ ಆಗ್ಬಿಡ್ತೀನಿ, ನಾನು ಮಣಿರತ್ನ ಮಾಡ್ಬಿಡ್ತೀನಿ, ನಾನು ರಾಮ ನಾವು ಯಾರು ಆಗಲ್ಲ ಅಂತ ಹೇಳ್ತಾ ಇರೋದು. ಯಾಕೆ ಆಗೋದು ಬೇಕಾಗಿಲ್ಲ. ಯಾಕೆಂದ್ರೆ ಅವ್ರು ಬೇರೆ, ಅವ್ರು ಏನೋ ಅರ್ಥ ಮಾಡ್ಕೊಂಡು ಮಾಡಿದ್ರು, ಎಲ್ಲೋ ಒಬ್ರಿಗೆ ವರ್ಕ್ ಆಗಿದೆ. ಸೊ ನಾನು ಏನು ನೋಡಬೇಕು, ಒಬ್ರಿಗೆ ವರ್ಕ್ ಅವಾಗ ನೋಡ್ತಾ ಇರಲ್ಲ. ಯಾಕೆಂದರೆ ತುಂಬ ಇನ್ಫ್ಲೂಯೆನ್ಸ್ ಆಗಿಬಿಡ್ತೀನಿ ನಾನು ಅವರಿಂದ. ಸೊ ನಾನು ಹಂಗೇ ಆಗ್ಬಿಡ್ತೀನಿ ಅಂತ ಬಂದಿದ್ದೀನಿ ನಾನು. ನನಗೆ ಅದಾದ್ಮೇಲೆ 10 ವರ್ಷ ಆಗಿದೆ. ನಾನೇನು ಅರ್ಥ ಮಾಡ್ಕೋಬೇಕು, ಏನೋ ಬೇರೆ ಇದೆ. ಯಾಕೆಂದರೆ ಎಲ್ಲರೂ ಹಿಂಗೆ ಅನ್ಕೊಂಬಂದಿದ್ದಾರೆ. ಅವಾಗ ನಾನು ದೀಪಕ್ ನೋಡಿದೆ, ಇನ್ನೊಬ್ರು ಎಲ್ಲರೂ ಹಿಂಗೆ ಅನ್ಕೊಂಬಂದಿದ್ದಾರೆ. ಸೊ ಯಾರು ಫಸ್ಟ್ ಆಫ್ ಆಲ್ ನಾವು ಹಂಗೆ ಆಗ್ಬೇಕಂತ ಅನ್ಕೋತಾ ಇದೀವಲ್ವಾ, ಅದೇ ರಾಂಗು. ಸೊ ಅವ್ರು ವರ್ಕ್ ಆಗಿದೆ ಅಂತ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಲ್ವ, ಅದೇ ರಾಂಗು. ಸೊ ಬೇರೆ ಏನೋ ಇದೆ. ಸೊ ತುಂಬ ಇದು ಏನೋ ಟ್ರಿಕ್ಕಿ ಇದೆ. ಆಮೇಲೆ ತುಂಬ ಸೈಕಲಾಜಿಕಲ್ ಆಸ್ಪೆಕ್ಟ್ ಇದು. ಇಟ್ಸ್ ನಾಟ್ ಏನೋ ಕೂತ್ಕೊಂಡು ನೋಡ್ಬಿಟ್ಟ ತಕ್ಷಣ ಅರ್ಥ ಆಗ್ಬಿಡ್ತದೆ, ಹಂಗಲ್ಲ. ನಾವೆಲ್ಲ ಬೆಸ್ಟ್ ಮೂವೀಸ್ ಎಲ್ಲ ನೋಡಿದ್ದೀವಿ. ನಮ್ಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಹಂಗಾದ್ರೆ? ಸೊ ಅವ್ನಿಗೆ ವರ್ಕ್ ಆಗಿರೋದು ನನಗೆ ವರ್ಕ್ ಆಗಬೇಕಂತ ಇಲ್ಲ. ಸೊ ವರ್ಕ್ ಆಗದೇ ಇರೋರದೇ ಜಾಸ್ತಿ ಆ್ಯಕ್ಚುಲಾಗಿ. ಸೊ ನಾವು ಫಸ್ಟು ಸ್ಟಡಿ ಅಂದರೆ ಏನಂತಂದರೆ ನ್ಯೂಟ್ರಲ್ ಆಗಿ ಮಾಡ್ಬೇಕು ಆ್ಯಕ್ಚುಲಾಗಿ. ವರ್ಕ್ ಇನ್ಫ್ಲೂಯೆನ್ಸ್ ಆಗಿಬಿಡ್ಬಾರ್ದು. ನೀವು ಯಾವಾಗ ಇನ್ಫ್ಲೂಯೆನ್ಸ್ ಆಗಲ್ಲ ಆವಾಗ ಲರ್ನಿಂಗ್ ಇರ್ತದೆ ನನ್ನ ಪ್ರಕಾರ. ಆವಾಗ ತಿಳ್ಕೊಳ್ಳೋ ಪಾಸಿಬಿಲಿಟಿ ಇರುತ್ತೆ.
ಅಲ್ವಾ? ನನಗೆ ಅದೇ ಅನಿಸ್ತಾ ಇರೋದು. ಅಲ್ಲ ನಿಮ್ಗೆ ನಾನು ಹೇಳೋದೇನು ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಈಗ ಇಬ್ರು ಉಪ್ಪಿ ಸರ್ ಹತ್ರ ಕೆಲಸ ಮಾಡಿದ್ವಿ. ನಿಮ್ 4 ಸಿನಿಮಾನು ಉಪ್ಪಿ ಸರ್ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ಇಲ್ಲ, ನನ್ನ 4 ಸಿನಿಮಾನು ಉಪ್ಪಿ ಸರ್ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ಇಲ್ಲ. ನಾನು ಏನ್ ಹೇಳಕ್ ಟ್ರೈ ಮಾಡ್ತಾ ಇದೀನಿ ಅಂದ್ರೆ, ನೀವು ಇನ್ಫ್ಲೂಯೆನ್ಸ್ ಆಗೋರು ಅಫ್ಕೋರ್ಸ್ ಇರ್ತಾರೆ. ಈಗ ತುಂಬಾ ಜನ ಇದ್ದಾರೆ. ಈಗ ಉಪ್ಪಿ ಸರ್ ಸ್ಟೆಂಟ್ಸ್ ಗಳನ್ನೇ ತುಂಬಾ ಜನ ಇದ್ದಾರೆ. ಯಾಕೆ ಬೇರೆಯವ್ರದ್ದು ಯಾಕೆ ಉಪ್ಪಿ ಸರ್ ಮಾತಾಡೋಣ. ಅವರು ಸೇಮ್ ಉಪ್ಪಿ ಸರ್ ತರನೇ ಯೋಚನೆ ಮಾಡ್ತಾರೆ. ಫಸ್ಟ್ ಹಿಂಗ್ ಮಾಡ್ಬಿಡೋಣ, ಹಂಗ್ ಮಾಡ್ಬಿಡೋಣ, ಉಲ್ಟಾ ನಿಲ್ಸ್ಬಿಡೋಣ, ಅವ್ರ ಥಾಟ್ಸು ಹಂಗೇನೆ. ಬಟ್ ನಾವು ಹಂಗಾಗಿಲ್ಲ. ನಮ್ದು ಇಂಡಿವಿಜುವಲ್ ಐಡೆಂಟಿಟಿ ಈಗ ಒಂದು ನಾನು ಅನ್ಸಿದ್ದು ಇದು ಡಿಬೇಟಬಲ್. ಎಕ್ಸಾಕ್ಟ್ಲಿ ನಾನು ಅದೇ ಹೇಳಿದ್ದು. ಇಟ್ ಈಸ್ ನೆವರ್ ಎಂಡಿಂಗ್. 1.5 hour ಮಾತಾಡಿದೀವಿ. ನನ್ಗನ್ಸಿದ್ದು ಇದರಲ್ಲಿ ತುಂಬಾ ವಿಷಯಗಳು ತುಂಬಾ ಜನಕ್ಕೆ ಉಪಯೋಗ ಅಂತ ಸಿಕ್ಕಿದೆ. ಮತ್ತೆ ಡಿಬೇಟಬಲ್ ಇದು ಮಾಡ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಹೊತ್ತು ಮಾತಾಡ್ತಾನೆ ಇರ್ತೀವಿ. ಅದು ಬೇಡ ಅಂತ ಅನಿಸ್ತು ನನಗೆ. ಸೊ ಒಂದು, ಈಗ ಮಧು ಸರ್ ಪರ್ಸೆಪ್ಷನ್ ಆಗ್ಲಿ ಅಥವಾ ನೀವು ನಿಮ್ದು ಪರ್ಸೆಪ್ಷನ್ ಆಗ್ಲಿ, ಇಬ್ಬರದು ಸರಿ ಇದೆ, ಇಲ್ಲ ಅಂತಲ್ಲ. ಮತ್ತೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಹೌದು, ನಾವು ಯಾವ್ದೇ ವಿಷಯ ಆಗಲಿ ಕೊನೆಗೆ ಸೊನ್ನೆನೆ ಅನ್ಸುತ್ತೆ. ಹೌದು, ಇದೆಲ್ಲ ಹೊಡೆದಾಟಗಳು, ಈ ಚರ್ಚೆಗಳು ಎಲ್ಲವೂ ಏನಕ್ಕೆ ಸರಿ, ನಿಂಗೆ ಅಷ್ಟೊಂದು ಇದ್ರೆ ನೀನ್ ಸಿನಿಮಾನೇ ಮಾಡ್ಬೇಡ, ಅದನ್ನೂ ಮಾಡ್ತೀವಿ. ಬಟ್ ನಾವೆಲ್ಲ ಇಲ್ಲಿ ಇದೀವಿ ಅನ್ನೋ ಕಾರಣಕ್ಕೆ, ನಾವೆಲ್ಲ ಈ ಪ್ರೊಫೆಷನ್ ಇದೀವಿ ಅನ್ನೋ ಕಾರಣಕ್ಕೆ, ನಾವಿಲ್ಲೇ ಬದುಕ್ತಾ ಇದೀವಿ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಚರ್ಚೆಗಳು. ಇದು ಬೇಕಾಗಿರೋರ್ಗೆ ಅಂದ್ರೆ ಬರೋಂತವ್ರಿಗೆ ಒಂದು ಮಾದರಿ ಆಗುತ್ತೆ, ಗೊತ್ತಾಗುತ್ತೆ ಏನು ಅಂತ. ಅಥವಾ ಆಲ್ರೆಡಿ ಇರೋರಿಗೆ ತಪ್ಪುಗಳು ಏನಾಗಿದೆ ಅನ್ನೋ ರಿಯಲೈಸ್ ಆಗುತ್ತೆ. ಇನ್ನು ಆಕ್ಚುಲಿ ತುಂಬಾ ಒಳ್ಳೆ ಮಾತುಕತೆ ನಮ್ಮ ಕನ್ನಡ ಕಲ್ಚರ್ ಏನ್ ಗೊತ್ತಾ. ಇಲ್ಲ ಒಂದು ಟು ಎಂಡ್, ನನಗೆ ಒಂದ್ಸಗ ನಾನು ಅಂಡರ್ಲೈನ್ ಮಾಡಿ ಹೇಳ್ತೇನೆ, ನನ್ನ ಪರ್ಸನಲ್ ಒಪಿನಿಯನ್. ನಾವು ಏನೋ ಹೇಳೋದಕ್ಕಿಂತ ಯಾವ್ದಾರ ತಗೊಳ್ಳಿ, ಸಿನಿಮಾ ಅಂತಾನೆ ಅಲ್ಲ, ನೀವು ಬೇರೆ ಬಿಸ್ನೆಸ್ ತಗೊಳ್ಳಿ, ಓದೋದ್ರ ತಗೊಳ್ಳಿ, ಕೆಲಸ ತಗೊಳ್ಳಿ, ಸಿನಿಮಾ ತಗೊಳ್ಳಿ, ನಿಮಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇಂದ ಆಗುವಂತ ಒಂದು ಇದೆಯಲ್ಲ, ಅದೇ ಬೆಸ್ಟು, ಅದೇ ಆಗ್ಬೇಕು. ಅಂಡ್ ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್ ಅಂತ ನನ್ನ ಅನುಭವ. ನಾನು ಹೇಳಕ್ ಇಷ್ಟಪಡೋದು. ನೀವು ಈಗ ಮೊದಲು ಹೇಳ್ದಂಗೆ ನೀವು 1000 ಹೇಳ್ಬೋದು, ಗುರು ನಿಂಗೆ ಈ ನಾಲೆಡ್ಜ್ ಇಲ್ಲ ಅಂದ್ರೆ ನೀವು ಪ್ರೊಡ್ಯೂಸ್ ಮಾಡಬೇಡ, ಅಷ್ಟು ಕಾಸು ಉಳಿಯುತ್ತಲ್ವಾ ಅಂತ ನೀವು ಹೇಳ್ಬೋದು. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪ್ರಾಕ್ಟಿಕಲಿ ಸ್ಪೀಕಿಂಗು ನೀವು ಅದನ್ನು ಹೇಳಿದ್ರೆ 100 ಜನರು ಒಬ್ಬರು ಇಬ್ಬರು ಕೇಳ್ಬೋದು ಅಷ್ಟೇ. ಇನ್ನು 97 ಜನಕ್ಕೂ ನಾನು ಮಾಡಬೇಕು ಅನ್ನೋದೇ ಇರುತ್ತೆ. 97 ಜನಕ್ಕೂ ಒಂದು ಮುಂಗಾರು ಮಳೆ ಕಾಣಿಸ್ತಾ ಇರುತ್ತೆ ಅಷ್ಟೇ. ಮುಂಗಾರು ಮಳೆ ಜೊತೆಗೆ ನಿಮಗೆ 1,00,000 ಸಿನಿಮಾ ಸೋತಿರುತ್ತೆ, ಅವ್ನಿಗೆ ಅದು 1,00,000 ಕಾಣಿಸ್ತಿರಲ್ಲ. ನನಗೊಂದು ಮುಂಗಾರು ಮಳೆ ಆಗ್ಬಿಟ್ರೆ ನಾನೊಂದು 100 ಕೋಟಿ ಮಾಡು, ಅದೇ ಕಾಣಿಸ್ತಾ ಇರುತ್ತೆ. ಇನ್ನು 97 ಜನನು ಮಾಡ್ತಾನೆ, ನೀವು ಹೇಳಿದ್ರು ಮಾಡಬೇಡ ಅಂದ್ರೂ ಮಾಡ್ತಾನೆ ಅವನು. ಆ ಪ್ರೋಸೆಸ್ ಎಲ್ಲ ಅವ್ನು ತಿಳ್ಕೊಂತಾನೆ, ಅವ್ನು ಹೇಳಿದ ಕರೆಕ್ಟ್ ನಾವು ಮಾಡಬಾರ್ದಾಗಿತ್ತನೋ ಅಂತ. ದಟ್ ಈಸ್ ಹೌ ಇಟ್ ಈಸ್ ಡಿಸೈನ್ಡ್. ಅದು ನೀಟಾಗಿ ಹೋಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ. ಅದು ದಿಸ್ ಇಸ್ ಮೈ ಅಲ್ಲ ಅದನ್ನೇ ಹೇಳಿದೆ, ಒಬ್ಬೊಬ್ಬರದ್ದು ನನ್ನ ಪರ್ಸೆಪ್ಷನ್ಸ್. ಎನಿವೇ ಅಂದ್ರೆ 7ನೇ ತಾರೀಕು ಅಂಡ್ ಈ ತರ ಮಾತಾಡಕ್ ಹೋದ್ರೆ ಇಷ್ಟೊಂದು ರಶ್ ಇದೆ, ಅಷ್ಟು ಸಿನಿಮಾಗಳು ಬರ್ತದೆ, ತುಂಬಾ ವಿಷಯಗಳು ಮಾತಾಡ್ಬೋದು. ವಿಷಯಗಳು ಈಗ ನೋಡಿ 7ನೇ ತಾರೀಕಿನೇ. ಬಟ್ ಒಂದೇನಂದ್ರೆ ನನಗೆ ಇವತ್ತು ತುಂಬಾ ವಿಷಯಗಳು ಓಪನ್ ಆಗಿ ಮಾತಾಡಿದ್ ಬಹಳ ಖುಷಿ ಆಯ್ತು. ಈ ವಿಷಯಗಳೇ ಬೇಕಾಗಿರೋದು. ಸಿನಿಮಾ ಮಿಸ್ಟರ್ ರಾಣಿ ಬರ್ತಾ ಇದೆ, ರಾಘವ್ ಬರ್ತಾ, ಎಲ್ಲರಿಗೂ ಗೊತ್ತಿದೆ. ಸಿನಿಮಾ ಬಂದು ನೋಡಿದಾಗ ಸಿನಿಮಾ ಬಗ್ಗೆ ಮಾತಾಡೋದು ಅದೆಲ್ಲ ವಿಷಯಗಳಿದೆ. ಬಟ್ ಇನ್ಸೈಡ್ ದ ಪ್ರೋಸೆಸ್, ಸಿನಿಮಾ ಪ್ರೋಸೆಸ್ ಬಗ್ಗೆ ತುಂಬಾ ದಿನ ಆಗಿತ್ತು ಈ ತರ ಮಾತಾಡಿ. ತುಂಬಾ ಈ ತರದ ವಿಷಯಗಳು ಆಕ್ಚುಲಿ ಇದನ್ನ ಡಿಬೇಟ್ ಮಾಡ್ತಾರೆ, ಹೌದು ಇದು ಸರಿ ತಪ್ಪು ಅನ್ನೋದು ಅಲ್ಲ. ಇಲ್ಲಿ ಸರಿ ತಪ್ಪು ಅನ್ನೋದು ಬರಲ್ಲ, ಜಸ್ಟ್ ಪಾಯಿಂಟ್ ಆಫ್ ವ್ಯೂಗಳು ಅಷ್ಟೇ, ಎಕ್ಸ್ಪೀರಿಯನ್ಸಸ್ ಅದೆಲ್ಲ ಅಷ್ಟೇ. ಈಗ ಒಬ್ಬೊಬ್ರು ಇದ್ರ ಬಟ್ ಆ ಸಿನಿಮಾ ಅಂತ ಬಂದಾಗ ಈ ಓವರ್ ಆಲ್ ಸಮ್ಮಪ್ ಏನಂತಂದ್ರೆ, ಇದು ಬೇಕಾಗಿರೋ ವಿಷಯ, ಇದು ಹಿಂಗಾದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅಷ್ಟೇ ಉದ್ದೇಶ. ಸೊ ಎನಿವೇ ಥ್ಯಾಂಕ್ ಯು. ಅಲ್ಲ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಆಮೇಲೆ ನಾನು ಇದ್ರ ಮುಖಾಂತರ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಷ್ಟೊತ್ತು ಚರ್ಚೆ ಮಾಡಿದ್ದು ಬಹಳ ಸೀರಿಯಸ್ ಆಗಿತ್ತು ಟಾಪಿಕ್. ಬಟ್ 2 ಸಿನಿಮಾನು ಸೀರಿಯಸ್ ಸಿನಿಮಾ ಅಲ್ಲ, 2 ಸಿನಿಮಾನು ಹ್ಯೂಮರ್ ಸಿನಿಮಾ. ನೀವು 2 ಅವರ್ ಥಿಯೇಟರ್ಲಿ ಮಜಾ ಮಾಡ್ಕೊಂಡು ಖುಷಿಯಾಗಿ ಒಂದು ಒಳ್ಳೆ ಪ್ಯೂರ್ ಎಂಟರ್ಟೈನ್ಮೆಂಟ್, ನಗು, ಒಂದು ಪ್ಯೂರ್ ಎಂಟರ್ಟೈನ್ಮೆಂಟ್ ಅಲ್ಲಿ ಹೋಗುವಂತ ಸಿನಿಮಾ. ನಂಗೆ ಈ ಟ್ರೈಲರ್ ನೋಡ್ರೆ ನನಗೂ ಅದೇ ಅನ್ಸುತ್ತೆ. ಅನ್ಲಾಕ್ ರಾಗೋನ್ ಆಬ್ವಿಯಸ್ಲಿ ಪ್ಯೂರ್ ಎಂಟರ್ಟೈನ್ ಸಿನಿಮಾ. ಮಾತಾಡಿ ಸಬ್ಜೆಕ್ಟ್ ನಾವು ಇಲ್ಲಿ ಸೀರಿಯಸ್ ಅನ್ನೋದು ಬಿಟ್ರೆ, ಸೀರಿಯಸ್ ಇನ್ ದ ಸೆನ್ಸ್ ಈಗ ನಾವು ಇರೋ ವಿಷಯ ಇಷ್ಟೊಂದು ಸೀರಿಯಸ್ ಆಗಿ ನಾವು ಡಿಸ್ಕಷನ್ ಮಾಡ್ತೀವಿ, ಥಿಂಕ್ ಮಾಡ್ತೀವಿ ಅನ್ನೋದಾಗ, ಸೊ ನಾವು ಆ ಮೂವಿನೂ ಕೂಡ ಏನು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೀರಿಯಸ್ ಆಗಲ್ಲ ಅಂದ್ರೆ ಒಳ್ಳೆ ಮೂವಿ ಮಾಡಕ್ಕೆ ಟ್ರೈ ಮಾಡಿರ್ತೀವಿ ಅನ್ನೋದು ಅರ್ಥ ಆಗುತ್ತೆ ಅಲ್ವಾ, ಅಷ್ಟೇ. ಡೆಫಿನೆಟ್ಲಿ. ಇವಾಗ ನೋಡಿ, ಈಗ ನಾನು ಹೇಳ್ತಿರೋದು ಈಗ 7ನೇ ತಾರೀಕು ಫೆಬ್ರವರಿ 7 ನನಗೆ ಗೊತ್ತಿರಂಗೆ, ಐ ಆಮ್ ಸಾರಿ, ನನಗೆ ಯಾಕಂದ್ರೆ ಲ್ಯಾಕ್ ಆಫ್ ನಾಲೆಜ್ ಅನ್ಕೊಂಬಿಡೋಣ. ಅನ್ಲಾಕ್ ರಾಘವ, ರಾಣಿ ಬಿಟ್ರೆ ಇನ್ನೊಂದು ಸಿನಿಮಾದೇನೋ ಹೆಸರು ಗೊತ್ತಿದೆ ಅಷ್ಟೇ. ಐ ಆಮ್ ಶೋರ್ ಇದನ್ನು ಮೀರಿ ಇನ್ನೊಂದು 5 ಸಿನಿಮಾ ರಿಲೀಸ್ ಆಗ್ತಿರುತ್ತೆ 7ನೇ ತಾರೀಕು. ಬಟ್ ನನಗೆ ನಾಲೆಡ್ಜ್ ಇಲ್ಲ. ನನಗೆ ನಾಲೆಡ್ಜ್ ಇರೋದು ಮಿಸ್ಟರ್ ರಾಣಿ, ನನ್ನ ಸಿನಿಮಾ ಜೊತೆಗೆ ಮಿಸ್ಟರ್ ರಾಣಿ ಅನ್ನೋದು ಒಂದು ಬರ್ತಾ ಇದೆ, ಅದ್ರ ಜೊತೆ ಇನ್ನೊಂದು ಸಿನಿಮಾ ಯಾವುದು, ಇಷ್ಟೇ ನನಗೆ ನಾಲೆಡ್ಜ್ ಇರೋದು. ಸೊ ಪಾಪ ಎಲ್ಲರೂ ಅವ್ರವ್ರ ಪ್ರಯತ್ನಗಳು ಮಾಡಿರ್ತಾರೆ. ಬಟ್ ಪಬ್ಲಿಕಲ್ಲಿ ಕಾಣಿಸ್ಕೊಳ್ಳೋದು ನಿಮಗೆ 3-4 ಏನೋ ಇರ್ತವೆ. ಅಂದರೆ ನಾನು ಹೇಳ್ತಾ ಇರೋದು ಆ ಕಾಣಿಸ್ಕೊಳ್ದೆ ಅಥವಾ ಈಗ ನನಗೆ ಗೊತ್ತಿಲ್ಲದೆ ಇರೋವಂಥದ್ದು ಇನ್ನೊಂದು 5-6 ಸಿನಿಮಾ ರಿಲೀಸ್ ಆಗ್ತಿದೆ 7ನೇ ತಾರೀಕು. ಅವ್ರಗಳಿಗೂ ಒಳ್ಳೇದಾಗಲಿ.
ಮಿಸ್ಟರ್ ರಾಣಿಗೆ ಒಳ್ಳೇದಾಗ್ಲಿ, ಅನ್ಲಾಕ್ ರಾಘವ್ ಒಳ್ಳೇದಾಗ್ಲಿ. ಸೊ ಎಲ್ಲ 7ನೇ ತಾರೀಕು ರಿಲೀಸ್ ಆಗ್ತಿರೋ ಎಲ್ಲ ಕನ್ನಡ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ. ಈ ಸಿನಿಮಾ ಇಷ್ಟೊತ್ತು ನಾವು ಅಷ್ಟೊತ್ತು ಮಾತಾಡಿದ ಉದ್ದೇಶನೇ ಈ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ ಉಳಿಬೇಕು, ಬೆಳಿಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ನಾವು ಮಾತಾಡಿದ್ದು. ಸೊ ಅದು ಯಾವಾಗ ಸಾಧ್ಯ ಅಂತಂದ್ರೆ ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಸಿನಿಮಾ ಎಲ್ಲರೂ ಆಡಿಯನ್ಸ್ ಕೈಲಿದೆ. ಹೌದು, ಡೆಫಿನೆಟ್ಲಿ ಚೆನ್ನಾಗಿರೋದನ್ನ ಬಂದು ಆಮೇಲೆ ಬರಬೇಕು, ನಮ್ದು ಅನ್ನೋದು ಬರಬೇಕು. ಹೌದು. ಅಲ್ಲ, ನೀವು ಯಾವುದೇ ವಿಷಯ ನಮ್ದು ಅಂತ ಬರಲಿಲ್ಲ ಅಂದ್ರೆ ನೀವು ಮಾಡಕ್ ಸಾಧ್ಯನೇ ಇಲ್ಲ. ಅದು ಆಗೋದು. ಅಂದರೆ ಈಗ ಹೆಂಗೆ ಏನು ಅನ್ಸುತ್ತೆ ಗೊತ್ತಾ, ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಇವಾಗ ಯಾವ ಮಾತುಗಳಿಗೂ ಬೆಲೆ ಇಲ್ಲ. ಈಗ ನೀವು ಒಂದು ಎಕ್ಸಿಬಿಷನ್ಗೆ ಹೋಗ್ತೀರಾ, ಆಯಿತಾ, ಎಕ್ಸಿಬಿಷನ್ಗೆ ಹೋದರೆ ಒಂದು ಬ್ಯೂಟಿಫುಲ್ ಕಲಾಕೃತಿ ನೋಡ್ತೀರಾ ನೀವು. ಸೊ ಆ ಕಲಾಕೃತಿನ ನೀವು ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಿ ತಂದು ಮನೇಲಿ ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು, ಅಥವಾ ಕತ್ಕೊಂಡ್ಬಂದು ಮನೇಲಿ ಎಂಜಾಯ್ ಮಾಡ್ಬೋದು. ಅದು ನಿಮ್ಮ ಹಾನೆಸ್ಟಿಗೆ ಬಿಟ್ಟಿದ್ದು. ನೀವು ಅಂದರೆ ಆಡಿಯನ್ಸ್ಗೆ ನಾನು ಹೇಳ್ತಾ ಇರೋದು, ನಿಮ್ಮ ಹಾನೆಸ್ಟಿಗೆ ಬಿಟ್ಟಿದ್ದು. ಇವಾಗ ಹೆಂಗೆ ಅಂತಂದರೆ ಎಲ್ಲನೂ ಕರಪ್ಟ್ ಆಗಿದೆ, ಆಯ್ತಲ್ವಾ. ಸೊ ನಾವು ಈಗ ಯಾರಿಗಾರು ಬನ್ನಿ ನಮ್ಮ ಸಿನಿಮಾ ನೋಡಿ, ದಯವಿಟ್ಟು ನೋಡಿ, ಇವು ಯಾವುದೂ ವರ್ಕ್ ಆಗಲ್ಲ. ಸೊ ಏನು ಪಾಯಿಂಟ್ ವರ್ಕ್ ಆಗಲ್ಲ. ಸೊ ನಾವು ಹೇಳ್ತಾ ಇರ್ಬೇಕಾದ್ರೆ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ನೋಡ್ತಾ ಇರ್ತಾರೆ, ಆಯ್ತಲ್ವಾ. ಸೊ ಅದನ್ನ ಮೀರಿ ಏನಂತಂದರೆ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ಸು ನಮ್ಮೆಲ್ರಿಗೂ ಒಂದು ಹೆಂಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿದೆ ಅಲ್ವಾ. ಅಂದರೆ ಈಗ ನಾವು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೋಸ್ಕರ ಇಷ್ಟೊಂದು ಮಾತಾಡ್ತಾ ಇದ್ದೀವಿ, ನಿಮ್ಮ ಸರಿ ನಮ್ಮ ಸರಿ, ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಅವ್ರದ್ದು. ಸೊ ಅದೇ ಥರ ನಾವೇನೋ ಮಾಡಿದ್ದೀವಿ ಅಲ್ವಾ. ಸೊ ನಾವು ಹಾನೆಸ್ಟಾಗಿ ನಾವು ಎಕ್ಸಲೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಆವಾಗ ಅದು ಆ್ಯಸ್ ಎ ಆಡಿಯನ್ಸ್ ನಿಮ್ಮ ಹಾನೆಸ್ಟಿಯ ಕ್ವಶನ್. ನೀವು ಆ ಕಲಾಕೃತಿನ ಕದ್ಕೊಂಬಂದು ಮನೇಲಿ ಹಾಕೋತಿರೋ, ಮೊಬೈಲಲ್ಲಿ ನೋಡ್ತಿರೋ, OTTನಲ್ಲಿ ನೋಡ್ತಿರೋ, ವಾಟ್ ಎವರ್ ನೋಡ್ತಿರೋ, ಅಥವಾ ದುಡ್ಡು ಕೊಟ್ಬಿಟ್ಟು ತಂದು ಮನೇಲಿ ಇಟ್ಕೋತೀರಾ ಅಂದರೆ ಥಿಯೇಟ್ರಿಗೆ ಬಂದು ನೋಡ್ತೀವಿ, ಅದು ನಿಮಗೆ ಬಿಟ್ಟಿದ್ದು. ಸೊ ಕೊನೆಗೆ ಅದು ಬೋಧನೆ ಮಾಡೋ ಮಟ್ಟದಲ್ಲಿ ನಾವು ಯಾರೂ ಇಲ್ಲ, ಯಾರು ಹೇಳಿದ್ರು ಯಾರು ಕೇಳಲ್ಲ. ಇವತ್ತು ಎಲ್ಲ ವರ್ಡ್ಸ್ಗಳು ಅದರ ಅರ್ಥ ಕಳ್ಕೊಂಡಿದೆ. ಕೊನೆಗೆ ಅಷ್ಟೇ ಅದೇನು ಬಂದು ನಿಂತ್ಕೋತದೆ ಅಂದರೆ ನಿನಗೆ ಹಾನೆಸ್ಟಿ ಇದೆಯಾ ಅಷ್ಟೇ. ಸೊ ನಾನು ನನ್ನ ಹಾನೆಸ್ಟಿನ ಮಾಡಿದ್ದೀನಿ. ಸೊ ನಿನಗೆ ಹಾನೆಸ್ಟಿ ಇದ್ದರೆ ನೋಡು, ಇಲ್ಲಾಂದರೆ ಅಷ್ಟೇ. ಏನು ನಾನು ಮತ್ತೆ ಬಂದು ಕೇಳಲ್ಲ ಅಲ್ವಾ, ನಾನು ಬೆಗ್ ಮಾಡಿ ಬಂದು ನೋಡಿ ಅವೆಲ್ಲ ವರ್ಡ್ಸ್ ಆಗಲ್ಲ. ಸೊ ನಿಜವಾದಂಥ ಆನೆಸ್ಟಿ ಇರೋರು ಸಿನಿಮಾ ಲವರ್ಸ್ ಇದ್ದಾರೆ, ಇವತ್ತು ಇದ್ದಾರೆ, ಅಂಥವ್ರಿಗೆ ಬಂದು ನೋಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಅಂದ್ರೆ ನಮ್ಮ ಕನ್ನಡ ಪಿಕ್ಚರ್ಲಿ ಈ ಥರದ್ದು ಡಿಬೇಟ್ಸ್ನ ತುಂಬಾ ಇಷ್ಟಪಡ್ತಾರೆ. ಮತ್ತೆ ಈ ಥರದ್ದು ಮಾತುಕತೆ ತುಂಬಾ ಜನ ಅಂದ್ರೆ ಪ್ಯೂರ್ ನನ್ನ ಸಬ್ಸ್ಕ್ರೈಬರ್ಸ್ ಅಷ್ಟು ಪ್ಯೂರ್ ಸಿನಿಮಾ ಆತ್ಮಗಳು. ಒಂದೇ ಒಂದೂ ನಮ್ದು ಯಾವ್ದು ಬೂಸ್ಟ್ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಸೊ ಐ ಮೀನ್ ಸೊ ಅಂತ ಪ್ಯೂರ್ ಸಿನಿಮಾ ಪರಮಾತ್ಮ ಆತ್ಮಗಳಿಗೆ ಈ ಒಂದು ಮಾತುಕತೆ ತುಂಬಾ ಇಡ್ಸಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸಿನಿಮಾ 7ನೇ ತಾರೀಕು ಮಿಸ್ಟರ್ ರಾಣಿ ಹಾಗೇನೆ ಅನ್ಲಾಕ್ ರಾಘವ 2 ಸಿನಿಮಾನು ರಿಲೀಸ್ ಆಗ್ತಿದೆ. ತಪ್ಪದೆ ಥಿಯೇಟರ್ಗೆ ಹೋಗಿ ನೋಡಿ ಸಿನಿಮಾನ. ನಿಮ್ಮ ಒಂದು ಏನು ಆಶಯ ಇತ್ತು ಅಥವಾ ಕನ್ನಡ ಪಿಕ್ಚರ್ ಅಲ್ಲಿ ಈ ಥರದ್ದು ಬರಬೇಕು ಅನ್ನೋದು ಈ ಥರದ್ದೇ ನಮ್ಮ ಪ್ರಯತ್ನ. ಇದು ನಿರಂತರವಾಗಿರುತ್ತೆ. ಸಿನಿಮಾ 7ನೇ ತಾರೀಕು 2 ಸಿನಿಮಾ ಬರ್ತೈತೆ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ನಮಸ್ಕಾರ.